ದಂಡಮಾದಿದೇವಂ ಸಿದ್ಧಾರೂಢಮಧ್ಯಮಾಂ ಗುರುನಾಥಂಚ ಶಿವಪುತ್ರಂ ವಂದೇ ಗುರುಪರಂಪರಾ. ಶಂಕರ ಭಗವತ್ಪಾದರು ಚೂಡಾಮಣಿಯಲ್ಲಿ ಎಲ್ಲಕ್ಕೂ ಅತ್ಯಂತ ಮೋಹಕ್ಕೆ ಕಾರಣವಾಗಿರ್ತಕ್ಕಂಥದ್ದು, ಆ ಮೋಹವೇ ಜನ್ಮ ಮರಣಗಳಿಗೆ ಕಾರಣವಾಗಿದೆ ಅನ್ನುವಂಥದ್ದನ್ನೇ ಪ್ರತಿಪಾದನೆ ಮಾಡ್ತಾ, ಎಲ್ಲ ಮೋಹಕ್ಕಿಂತಲೂ ಸಮಸ್ತ ಮೋಹಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥ ಮೋಹ ಶರೀರದಲ್ಲಿ. ಮನುಷ್ಯ ಈ ಶರೀರ ಸ್ಥೂಲ ಸೂಕ್ಷ್ಮ ಇವುಗಳಿಗಾಗಿಯೇ ಮನುಷ್ಯ ಮಾಡಬೇಕಾದದ್ದನ್ನು ಮಾಡಬಾರದದ್ದನ್ನು ಮಾಡ್ತಾನೆ. ಇವುಗಳಲ್ಲಿ ಆತ್ಮತ್ವ ಬುದ್ಧಿ ಮನುಷ್ಯನಿಗೆ ಏನು ಅದ, ಇದು ನಿವೃತ್ತಿಯಾಗದ ಹೊರತು ಅವನಿಗೆ ಜ್ಞಾನ ಆಗುವುದಿಲ್ಲ, ಜ್ಞಾನ ಇಲ್ಲದೆ ಶಾಂತಿ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಶರೀರ ನಿರಾಕರಣೆಯನ್ನು ಮಾಡಿದರು. ಶರೀರ ಅಂದ್ರೇನು? ಶೀರ್ಯತೆ ಇತಿ ಶರೀರ. ದಿನಂಪ್ರತಿ ಸ್ವರ್ಗತ ಹೋಗೋದಕ್ಕೆ ಶರೀರ ಅಂತಾರೆ. ಮುಪ್ಪಿನ ಅಪಕ್ಷೀಯತೆ ಮತ್ತೊಂದು ನಿಜಗುಂಡ್ರು ಹೇಳಿದರು. ಅಪಕ್ಷಯ ಹಾಕೋತ ಹೋಗ್ತದೆ. ಆದ್ದರಿಂದ ಈ ದೇಹ ನೀನು ಅಲ್ಲ, ನಿಂದು ಅಲ್ಲ ಅಂತ ಏನಪ್ಪ ಅಂದ್ರೆ ನಿರ್ಣಯ ಮಾಡಿದ್ರು. ಹೌದ್ರಿ, ದೇಹ ನಾನು ಅಲ್ಲ, ಖರೆ ನಾನು ನೋಡ್ತೀನಿ, ನಾನು ಕೇಳ್ತೀನಿ ಅಂತೇವಲ್ಲ. ನೋಡುವವನ ಕೇಳುವವನ ಇವೆಲ್ಲ ನಾನು ಅಂತೇವೆ ಮೇಲೆ ಜ್ಞಾನೇಂದ್ರಿಯಗಳು ನಾನು ಇರ್ಬೋದಲ್ಲ. ಸಮಸ್ತ ಜ್ಞಾನಗಳು ಇವುಗಳಿಂದನೇ ಆಗ್ತದೆ. ಮನುಷ್ಯ ತನ್ನ ಜ್ಞಾನವನ್ನು ನಿರ್ಧರಿಸಲಿಕ್ಕೆ ಪುನಃ ಹೇಳ್ತಾನೆ, ನಾನೇ ಕೇಳೀನಿ, ನಾನೇ ನೋಡೀನಿ, ನಾನೇ ಮುಟ್ಟೀನಿ ಅಂತ ಅಷ್ಟು ಸ್ಪಷ್ಟವಾಗಿ ಇಂದ್ರಿಯಾದಿಗಳು ನಾನು ಅಂತ ಹೇಳ್ತಾನೆ. ಆದರೆ ಮಹಾತ್ಮರು ಹೇಳ್ತಾರೆ, ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇವು ಯಾವುವು ಕೂಡ ನೀನು ಅಲ್ಲ. ನಮ್ಮಲ್ಲಿ ಒಂದು ಸೂತ್ರ ಅದ, ಯಾವುದು ನಾನು ಯಾವುದು ನಾನಲ್ಲ. ಒಂದು ಸೂತ್ರ ಹೇಳಿದೆವು, ಏನು? ಯಾವುದು ಅರಿಸಿಕೊಳ್ಳುವುದು ಅದು ನಾನಲ್ಲ. ಅದು ಎಲ್ಲಾದರೂ ಅಪ್ಲೈ ಮಾಡ್ಬೋದು. ಅರಿಯುವವ ನಾನು. ಹಾಗಾದರೆ ಈ ಪಂಚ ಜ್ಞಾನೇಂದ್ರಿಯ ಕರ್ಮಗಳು ಅವು ವಸ್ತುವನ್ನು ಅರಿತಿರಬೇಕು, ಇಲ್ಲ ಅಂತಲ್ಲ. ಅದನ್ನು ಅರಿಯತಕ್ಕಂಥವ ನಾನಿದ್ದೀನಿ. ಬದರುಹಂ ಕಾಣೋಹಂ ಅಂತ ನಾವು. ಅದಕ್ಕೆ ಈ ಬುದ್ಧೀಂದ್ರಿಯಗಳು, ಈ ದಶೇಂದ್ರಿಯಗಳು ನಾನು ಅಲ್ಲ ಅಂತ ಈಗ ಹೇಳ್ತಾರೆ. ಬುದ್ಧೀಂದ್ರಿಯಾಣಿ, ಇಂದ್ರಿಯಾಣಿ ಅಂದ್ರೇನು? ಸಾಧನೆಗಳು. ತಿಳುವಳಿಕೆಗೆ ಸಾಧನ ಆದವು ಬುದ್ಧೀಂದ್ರಿಯ, ಕೆಲಸಕ್ಕೆ ಸಾಧನ ಆದವು ಕರ್ಮೇಂದ್ರಿಯ. ಇಂದ್ರಿಯ ಅಂದರೆ ಸಾಧನ. ಬುದ್ಧೀಂದ್ರಿಯಾಣಿ. ಬುದ್ಧಿ ಜ್ಞಾನೇಂದ್ರಿಯಗಳು ಯಾವುವು? ಶ್ರವಣ ಕಿವಿ, ತ್ವಕ್ ಅಂದ್ರೆ ಚರ್ಮ, ಅಕ್ಷಿ ಅಂದ್ರೆ ಕಣ್ಣು, ಗ್ರಹಣ ಅಂದ್ರೆ ಮೂಗ, ಆಮೇಲೆ ಜೀವ, ವಿಷಯ ಅವಬೋಧನಾತ್. ಇವಕ್ಕೆ ಜ್ಞಾನೇಂದ್ರಿಯ ಅಂತ ಯಾಕಂತೀರಿ? ಅರೆ ತಿಳುವಳಿಕೆ ಹಾಕದ, ಅವಬೋಧನ ಹಾಕದ. ಏನು? ಇದು ಕರಿಯದ, ಇದು ಕೆಂಪದ, ಇದು ಸಾಣದದ, ಇದು ದ್ವಾಳದದ. ಜ್ಞಾನ ಹಾಕದ. ಜ್ಞಾನ ಆಗುವುದರಿಂದ ಅವಕ್ಕೆ ಜ್ಞಾನೇಂದ್ರಿಯ ಅಂತೇವೆ ನಾವು. ಇದು ರೂಪಜ್ಞಾನ ಹಾಕದ, ಅದಕ್ಕೆ ನೇತ್ರಕ್ಕೆ ನಾವು ಜ್ಞಾನೇಂದ್ರಿಯ ಅಂದೆವು. ಆಮೇಲೆ ಸ್ಪರ್ಶ ಜ್ಞಾನ ಹಾಕದ, ಅದಕ್ಕೆ ನಾವೇನಂದೇವಿ? ತ್ವಗೇಂದ್ರಿಯ ಅಂದೇವಿ. ಶಬ್ದ ಜ್ಞಾನ ಹಾಕದ, ಅದಕ್ಕೆ ಶ್ರವಣೇಂದ್ರಿಯ ಅಂದೇವಿ. ನಮಗೆ ಗಂಧ ಜ್ಞಾನ ಹಾಕದ, ಅದಕ್ಕೆ ಘ್ರಾಣ ಅಂದೇವಿ.
ರುಚಿ ಜ್ಞಾನಕ್ಕೆ ಜೀವ ಅಂದೇವಿ. ಯಾಕಂದಿರಿ? ಅವಬೋಧನಾತ್, ವಿಷಯಗಳ ಅವಬೋಧನ ಆಗ್ತದೆ, ನಮಗೆ ತಿಳಿತದೆ. ಜ್ಞಾನ ಆಗ್ತದಕ್ಕೆ ಜ್ಞಾನೇಂದ್ರಿಯ ಅಂದೇವಿ. ಯಾವ ಇಂದ್ರಿಯಗಳಿಂದ ಜ್ಞಾನ ಆಗ್ತದೆ ಅವನಿಗೇನಪ್ಪ ಜ್ಞಾನೇಂದ್ರಿಯ ಅಂತೀವಿ. ಯಾವ ಮನುಷ್ಯ ಮನೆಗೆ ಪೋಸ್ಟ್ ಹಂಚ್ತಾನೆ ಅವನು ಪೋಸ್ಟ್ಮ್ಯಾನ್ ಅಂತಾರೆ. ಪೋಸ್ಟ್ಮ್ಯಾನ್ ಅಂತ ಯಾರಿಗೆ ಅಂತಾರೆ? ಮನೆಗೆ ಹಂಚವನಿಗೆ ಪೋಸ್ಟ್ಮ್ಯಾನ್ ಅಂತಾರೆ. ಇವೆಲ್ಲ ಅನ್ವರ್ಥಕ ನಾಮಗಳು. ಕೆಲಸ ಮಾಡೋದ್ರಿಂದ ಹೆಸರು ಬರ್ತಾವೆ ಇವಕ್ಕೆ. ಯಾವ ಅಂಕಿತ ನಾಮ, ಸರ್ವನಾಮ, ಅನ್ವರ್ಥಕ ನಾಮ ಅಂತ ಏನದಾವ, ಆ ಕೆಲಸ ಮಾಡೋದ್ರಿಂದ ಅದಕ್ಕೆ ರೂಪ ಜ್ಞಾನ ಮಾಡ್ಕೋತದೆ, ಅದಕ್ಕೆ ನೇತ್ರ. ಶಬ್ದ ಜ್ಞಾನ ಮಾಡ್ತದೆ, ಅದಕ್ಕೆ ಶ್ರೋತ್ರ. ರಸಜ್ಞಾನ ಆಗ್ತದೆ, ಅದಕ್ಕೆ ಜೀವ. ಸ್ಪರ್ಶ ಜ್ಞಾನ ಆಗ್ತದೆ, ಅದಕ್ಕೆ ತ್ವಚ. ಹೀಗೆ ಯಾವ ಕೆಲಸಗಳು ಮಾಡುವುದರಿಂದ, ಜ್ಞಾನ ಮಾಡಿಕೊಳ್ಳುವುದರಿಂದ ಅವಬೋಧನಾ ವಿಷಯ. ವಿಷಯ ಅಂದರೆ ಶಬ್ದ ಸ್ಪರ್ಶಾದಿಗಳ ಜ್ಞಾನ ಆಗುವುದರಿಂದ ಇವಕ್ಕೆ ನಾವೇನಂದ್ರಿ? ಬುದ್ಧೀಂದ್ರಿಯ ಅಂದ್ರಿ. ಬುದ್ಧಿ ಅಂದರೆ ಬುದ್ಧೀಂದ್ರಿಯ. ಅವು ಯಾವ? ಘ್ರಾಣನ್, ಜುವ್ವ, ಇವು ಏನದ, ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಬುದ್ಧೀಂದ್ರಿಯ ಅದಾವ. ಇನ್ನು ಕೆಲಸ ಮಾಡ್ತಾವ ಅವು ಕರ್ಮೇಂದ್ರಿಯ ಅಂತೇಳಿ. ಈಗ 10 ಮಂದಿ ದುಡಿತಾರೆ, ಅದ್ರ ಮೇಲೆ ಒಬ್ಬ ಆಫೀಸರ್ ಇರ್ತಾರೆ, ಅವ್ರದ್ದೆಲ್ಲ ಲೆಕ್ಕ ತಗೋತಾನೆ ಆಫೀಸರ್ ಅದ. ಯಾರು ಎಷ್ಟು ಕೆಲಸ ಮಾಡಿದ್ರು, ಎಷ್ಟು ಬಂದರು, ಆಮೇಲೆ ಹಾಕ್ತಾನೆ ಮಾರ್ಕ್ಸು. ಹಂಗೆ ಜ್ಞಾನೇಂದ್ರಿಯಗಳು ಏನಪ್ಪ ಅಂತ ಕೇಳಿದ್ರೆ ಈ ವಸ್ತು ಒಳ್ಳೆ ಚಲೋ ಕೆಟ್ಟ ಅದೆಲ್ಲ ಮಾಡ್ಕೊಂಡು ತಿಳಿತದೆ. ಅದ್ರ ತಕ್ಕ ಅದಕ್ಕೆ ಮಾರ್ಕ್ಸ್ ಕೊಡ್ತದೆ. ಇದು ಒಳ್ಳೆಯದು ತೊಗೊಳಕ್ಕೆ ಅಡ್ಡಿ ಇಲ್ಲ, ಗಂಧ ಚಲೋ ಅದ, ಮೂಸಿಸಲಿಕ್ಕೆ ಏನು ಅಡ್ಡಿ ಇಲ್ಲ, ಸ್ಪರ್ಶ ಚಲೋ ಅದ, ಇದು ಅದು ಹೇಳ್ತದೆ. ಮ್ಯಾನೇಜರ್ ಇದ್ದಂಗೆ ಅದು. ಸ್ಪರ್ಶದಲ್ಲಿ ತ್ವಕ್ ಮ್ಯಾನೇಜರ್ ಅದು, ಗಂಧದಲ್ಲಿ ಘ್ರಾಣ ಮ್ಯಾನೇಜರ್. ಅದಕ್ಕೆ ಇವೆಲ್ಲ ಜ್ಞಾನವನ್ನು ಮಾಡ್ತಾವೆ, ಆದರೆ ಕೆಳಗೆ ಕೆಲಸ ಮಾಡ್ತಾವೆ. ಏನಪ್ಪ ಅಂದ್ರೆ ಹೇಳ್ತು, ಈಗ ಮೂಗ ಹೇಳ್ತು, ಘ್ರಾಣ ಚಲೋ ಅದ, ಹೂವು ಚಲೋ ಅದ, ಕೈ ಕಿತ್ಕೊ ಅಂತದೆ, ಕೈ ಕಿತ್ಕೊ ಅದ್ರ ಆರ್ಡರ್ ಕೊಡ್ತಾರೆ, ಚಲೋ ಅದು ತೊಗೊಳೋದು, ಕೆಟ್ಟದ ಬೇಡ ಸರಿಸಿದ. ಹೀಗೆ ಏನಪ್ಪ ಅಂತ ಕೇಳಿದರೆ ಈ ಜ್ಞಾನೇಂದ್ರಿಯಗಳು ಜ್ಞಾನ ಮಾಡ್ಕೋತಾವ. ಇದಂ ರೂಪಂ, ಇದಂ ಶಬ್ದಂ, ಇದಂ ಗ್ರಾಹ್ಯಂ, ಇದಂ ತ್ಯಾಜ್ಯಂ. ನೋಡ್ರಿ ಹೆಂಗದ ಅದು ಹೇಳ್ತದೆ. ರೂಪದ ಕುರೂಪದ ಬೇಡ, ಕೈ ಬೇಡ ಅಂತ ಅದು ಹೇಳ್ತಾನೆ. ಕೈವಲ್ಲ ತೋಲ. ಅದಕ್ಕೆ ಇವು ಜ್ಞಾನೇಂದ್ರಿಯಗಳಿಂದ ಏನಪ್ಪ ಅಂದ್ರೆ ಜ್ಞಾನ ಆದ ಕೂಡಲೇ ಕರ್ಮೇಂದ್ರಿಯಗಳು ವ್ಯವಹಾರ ಮಾಡ್ತಾವೆ. ಮ್ಯಾನೇಜರ್ ಹೇಳ್ದಂದ್ರೆ ಅವ್ರು ನೌಕರದವ್ರು ಕೆಲಸ ಮಾಡ್ತಾರೆ. ಅದಕ್ಕೆ ಹೇಳಿದ್ರೆ ಅವರು ಘ್ರಾಣ ಜುವ್ವ ವಿಷಯ ಅವಬೋಧನಾತ್ ಏನಪ್ಪ ಇವು ಜ್ಞಾನೇಂದ್ರಿಯಗಳು. ಏನು ವಾಕ್ ಅಂದ್ರೆ ವಚನ, ಬಾಯಿ ವಚನ, ಪಾಣಿ ಕೈಯ, ಪಾದ ಕಾಲ, ಗುದ ಏನಪ್ಪ ಮಲ ವಿಸರ್ಜನೆ, ಗುಹ್ಯ ಮೂತ್ರ ವಿಸರ್ಜನೆ. ಕರ್ಮೇಂದ್ರಿಯಾಣಿ ಪ್ರವಣೇನ ಕರ್ಮಸು, ಕರ್ಮದಲ್ಲಿ ಬಹು ಶುದ್ಧವಾಗಿ ವಿಚಾರ ಮಾಡಿ ಪ್ರವೃತ್ತಿ ಆಗ್ತಾವೆ. ಅವು ಹೇಳ್ತಾವೆ, ಇವು ಪ್ರವೃತ್ತಿ ಆಗ್ತವೆ. ಅದು ಕಣ್ಣು ಹೇಳ್ತೀವಿ ಚಲೋ ಆದ ರೂಪ, ಕೈ ಕಿತ್ಕೊಂಡು ಕೈ ಕಿತ್ಕೋತಾವೆ. ರೂಪ ಚಲೋ ಇಲ್ಲ, ಕೈ ಬಿಡ್ತಾವೆ. ಕಣ್ಣು ಹೇಳ್ತ ಜಗ ಚಲೋ ಅದ, ಪದಂ ನಶಿತ್. ಶಾಸ್ತ್ರ ಹೇಳ್ತಾರೆ ಚಕ್ಷುಪೂತಂ ಪದಂ ನಶಿತ್. ಕಣ್ಣು ಕಬೂಲು ಮಾಡ್ತಂದ್ರೆ ಹೆಜ್ಜೆ ಕೆತ್ತಿಡ್ಬೇಕು, ಇಲ್ಲಾಂದ್ರೆ ಹೊಲಸ್ನಂಗೆ ಕಾಲು ಇಡ್ತೀವಿ. ಕಣ್ಣು ಹೇಳ್ಬೇಕು ಏನು ಅಡ್ಡಿಲ್ಲ, ಇಡೋಕ್ಕಾಗ, ತೆಗ್ಗಿಲ್ಲ, ಎತ್ತರ ಇಲ್ಲ, ಇಡ್ಬೇಕು. ಚಕ್ಷುಪೂತಂ ಪದಂ ನಶಿತ್. ಹೆಜ್ಜೆ ದಾರಿ ನಡೀತಾನೆ. ಇಲ್ಲಕ್ಕಂದ್ರೆ ಕಣ್ಣು ಕಬೂಲು ಮಾಡಲಿಲ್ಲ ಅಂದ್ರೆ ಬೀಳ್ತಾನೆ. ಅವು ಆರ್ಡರ್ ಹಾಕೋ. ಅದಕ್ಕೆ ಹೇಳಿದ್ರೆ ಅವರು ವಾಕ್ ಮಾತನಾಡುವುದು, ಪಾಣಿ ಹಿಡಿಯುವುದು, ಪಾದ ನಡೆಯುವುದು, ಮಲ ವಿಸರ್ಜನ, ಮೂತ್ರ ವಿಸರ್ಜನ. ಈ ಕರ್ಮೇಂದ್ರಿಯಾಣಿ ಕರ್ಮಸು ಪ್ರವಣೇನ ಕರ್ಮಸು ಪ್ರವೃತ್ತಿ. ಕರ್ಮದಲ್ಲಿ ಪ್ರವೃತ್ತಿ ಆಗ್ತಾವೆ. ಅವು ಜ್ಞಾನ ಮಾಡ್ಕೋತಾವೆ. ಜ್ಞಾನ ಮಾಡಿದ ಮಾತ್ರಕ್ಕರೆ ವ್ಯವಹಾರ ನಡೆಯಂಗಿಲ್ಲ. ವ್ಯವಹಾರ ಆಗಬೇಕಾದ್ರೆ ಕರ್ಮೇಂದ್ರಿಯ ಬೇಕು.
ಬರೀ ಸಾಹೇಬ ಪ್ಲ್ಯಾನ್ ಹಾಕಿದ್ರೆ ಬಿಲ್ಡಿಂಗ್ ಆಗಂಗಿಲ್ಲ, ಕೆಲಸ ಮಾಡೋರು ಬೇಕು. ಪ್ಲ್ಯಾನ್ ಆಯಿತು ಒಂದು ಖರೆ, ಎಲ್ಲಿ ಬಾತ್ರೂಮ ಕಾಗದದಾಗ ಮಾಡ್ದೆ, ಇಲ್ಲಿ ಬಾತ್ರೂಮ, ಇಲ್ಲಿ ಬೆಡ್ರೂಮ, ಇಲ್ಲಿ ಡ್ರಾಯಿಂಗ್ ರೂಮ, ಅಲ್ಲೇನು ಇಲ್ಲಿ ಕಿಚನ್, ಅಲ್ಲೇನು ಉರಿ ಹಚ್ಚಕ್ಕೆ ಬರ್ತದೆ ಡ್ರಾಯಿಂಗ್ದಾಗ ಬರೋಂಗಿಲ್ಲ. ಕೆಲಸ ಆಗ್ಬೇಕು ಅದನ್ನು ಆ ರೂಪದಲ್ಲಿ ಮಾಡತಕ್ಕಂಥದ್ದು ಆಯಿತು. ಅದಕ್ಕೆ ಲೇಬರ್ ಬೇಕು. ಆಗ ಇವು ಜ್ಞಾನೇಂದ್ರಿಯಗಳು ಜ್ಞಾನ ಪ್ಲ್ಯಾನ್ ಆಗ್ತಾವೆ, ಕರ್ಮೇಂದ್ರಿಯಗಳು ಆ ಕೆಲಸ ಮಾಡ್ತಾವೆ. ಹೀಗೆ ಕೆಲಸ ಮಾಡ್ತಕ್ಕಂಥ ಕರ್ಮೇಂದ್ರಿಯಗಳು ಅಂತ ಅವು ಕರೀತಾರೆ. ಆ ಕರ್ಮೇಂದ್ರಿಯಗಳೇನಪ್ಪ ಅಂತ ಕೆಲಸ ಮಾಡಿದ ಕಾಲಕ್ಕೇ ಮನುಷ್ಯನ ವ್ಯವಹಾರ ನಡೀತದೆ. ಮನುಷ್ಯರ ವ್ಯವಹಾರ ನಡೀಕ್ಕೆ ಇವೆರಡೂ ಬೇಕು, ಜ್ಞಾನೇಂದ್ರಿಯನೂ ಬೇಕು, ಕರ್ಮೇಂದ್ರಿಯನೂ ಬೇಕು. ಇವೆರಡೂ ಜ್ಞಾನ ಆಯಿತು. ಜ್ಞಾನದ ಪ್ರಕಾರ ಅವು ಕರ್ಮ ಮಾಡೋದು ಅಂತ ಕೇಳಿದರೆ ಒಂದು ವಸ್ತು ಸಿದ್ಧಿ ಆಗ್ತದೆ, ಒಂದು ಕಾರ್ಯ ಸಂಪನ್ನ ಆಗ್ತದೆ. ಅದಕ್ಕೆ ಹೇಳಿದ್ರಪ್ಪ ಅಂದ್ರೆ ಇವು ಅದಾವ. ಇವು ಎರಡರಿಂದನೇ ಕೆಲಸ ಆಗ್ತದೇನ್ರಿ ಅಂತ ಕೇಳಿದ್ರು. ಮೊದಲ ಸಂಕಲ್ಪ ಆಗ್ಬೇಕಲ್ಪ, ಸಂಕಲ್ಪ ಆಗ್ಬೇಕು. ಸಂಕಲ್ಪ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಅಂತಃಕರಣ. ಅಂತಃಕರಣ ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5. ತಿಳುವಳಿಕೆ ಆಯಿತು. ಪ್ಲ್ಯಾನ್ ಹೊರಡಿಸ್ಬೇಕಾಗಲ್ಲ, ಮೊದಲು ಪ್ಲ್ಯಾನ್ ತೆಗಿಬೇಕಾಗ. ಪ್ಲ್ಯಾನ್ ತೆಗಿಲಾರ್ದೆ ಏನು ಮಾಡ್ತಾರೆ ಅವರು? ಮೊದಲು ಪ್ಲ್ಯಾನ್ ಬೇಕು. ಅದು ಪ್ಲ್ಯಾನ್ ಮಾಡುವ ಒಂದು ಅದಾವ, ಅವು ಒಂದು 5 ಅದಾವ ಅಂದ್ರೆ ಅವು ಅಂತಃಕರಣ ಚತುಷ್ಟಯ ಅದು. ನಿಗದ್ಯತೆ ಅಂತಃಕರಣಂ ಮನೋ ಧೀ ಅಹಂಕೃತಿ ಚಿತ್ತಮಿತಿ ಸ್ವವೃತ್ತಿಭಿ. ಸ್ವ ತನ್ನ ಏನ್ರಿ ಅಂತಃಕರಣ. ಸ್ವ ಅಂದರೆ ಅಂತಃಕರಣ, ತನ್ನ ವೃತ್ತಿ ಅಂದರೆ ವ್ಯವಹಾರದಿಂದ, ವ್ಯವಹಾರಗಳಿಂದ ಹಿಂಗೆ 4 ಥರ ಹೆಸರು ಬರ್ತಾವೆ. ಅದಕ್ಕೆ ಹೆಸರು ಬರ್ತಾವೆ. ಅದಕ್ಕೆ ಹೇಳ್ತಾರಲ್ಲ, ಯಾಚಕ, ಪಾಚಕ, ಪಾಠಕ. ಮನುಷ್ಯ ಒಬ್ಬನೇ ಅದಾನ, ಬೇಡಕ್ವಾದ ಯಾಚಕ, ಓದಕತ್ತ ಪಾಠಕ. ನೋಡ್ರಿ ಹೆಂಗೆ. ಅದಕ್ಕೆ ಹೇಳ್ತಾರೆ ಅವರು, ಅಡುಗೆ ಮಾಡಕತ್ತ ಪಾಚಕ. ಅದಕ್ಕಂತಾರೆ ಒಬ್ಬನೇ ಮನುಷ್ಯ ಅದನ್ನು ಹೆಂಗೆ ಆಗ್ತದೆ ಹಂಗೆ ಅಂತಃಕರಣವು ಕೂಡ ಒಂದೇ ಅದ. ವೃತ್ತಿ ವ್ಯವಹಾರದಲ್ಲಿ ಮನೋಬುದ್ಧಿ ಚಿತ್ತ ಅಹಂಕಾರ ಅಂತ 4 ಪ್ರಕಾರ ಮಾಡ್ತದೆ. ಅದು ಯಾಕೆ? ಬೇಡುವಾಗ ಯಾಚಕ, ಓದುವಾಗ ಪಾಠಕ, ಹೆಂಗ್ರಿ ಅಡುಗೆ ಮಾಡುವಾಗ ಪಾಚಕ. ಹೀಗೆ ಶಾಸ್ತ್ರ ಏನಂತಂದರೆ ಒಂದೇ ಮನಸ್ಸು 4 ಪ್ರಕಾರವಾಗಿ ವ್ಯವಹಾರ ಮಾಡುವುದರಿಂದ ಅವನಿಗೇನಪ್ಪ ಅಂತ ಕೇಳಿದರೆ 4 ಪ್ರಕಾರವಾದ ಹೆಸರು ಅವನಿಗೆ ಬರ್ತಾವ. ಅವು ಯಾವುವು? ಅಂತಃಕರಣಂ. ಆ ಅಂತಃಕರಣವೇ ಮನೋ, ಸಂಕಲ್ಪ ವಿಕಲ್ಪ ಮಾಡುವುದರಿಂದ ಮನಸ್ಸು, ನಿಶ್ಚಯ ಮಾಡುವುದರಿಂದ ಬುದ್ಧಿ, ಅಭಿಮಾನ ಮಾಡುವುದರಿಂದ ಅಹಂಕಾರ, ಸ್ಮರಣ ಮಾಡುವುದರಿಂದ ಚಿತ್ತ. ನೋಡಿ, ಅದು ಒಂದೇ. ಅದು ಒಂದೇ. ಒಬ್ಬ ಮನುಷ್ಯ ಅಪ್ಪಗೆ ಮಗ ಆಗ್ತಾನೆ, ಮಗನಿಗೆ ಅಪ್ಪ ಆಗ್ತಾನೆ, ಭಿನ್ನ ಭಿನ್ನ ಆಗ್ತಾನೆ. ಹೆಂಡತಿ ಗಂಡು ಆಗ್ತಾನೆ, ತಮ್ಮಗೆ ಅಣ್ಣ ಆಗ್ತಾನೆ. ಹಾಗಾಗಿ ಅವರು ಹಾಗೆ ವ್ಯವಹಾರ ಮಾಡ್ತಾನೆ. ಹೆಂಡತಿ ಜೊತೆಗೆ ಮಾಡುವ ವ್ಯವಹಾರ ಅಪ್ಪನ ಜೊತೆಗೆ ಮಾಡೋಂಗಿಲ್ಲ, ಅಪ್ಪನ ಜೊತೆಗೆ ಮಾಡೋದು ಅಣ್ಣನ ಜೊತೆಗೆ ಮಾಡೋಂಗಿಲ್ಲ. ಭಿನ್ನ ಭಿನ್ನ ಅದಾನ ಒಬ್ಬನೇ. ಭಿನ್ನ ಭಿನ್ನ ವ್ಯವಹಾರ ಹೆಂಗೆ ಮಾಡ್ತಾನೆ? ತದ್ವತ್ ಒಂದೇ ಮನಸ್ಸು, ಅದು ಒಂದೊಂದು ವ್ಯವಹಾರ ಮಾಡುವಾಗ ಅವನಿಗೆ ಒಂದೊಂದು ಹೆಸರು ಬರ್ತದೆ. ಏನಂತಾರವರು? ಮನೋ. ಸಂಕಲ್ಪ ವಿಕಲ್ಪ, ಮಾಡಲೇ ಬೇಳೆ, ಹೌದಾ ಅಲ್ಲ, ಒಳ್ಳೆಯದು ಏನು ಕೆಟ್ಟದ್ದು. ಹೀಗೆ ಬರೀ ಸಂಕಲ್ಪ ವಿಕಲ್ಪ ಇವು ಮಾಡ್ತಾ ಇದ್ದಂದ್ರೆ ಏನು ಮಾಡೋಂಗಿಲ್ಲ. ಸಂಕಲ್ಪ ವಿಕಲ್ಪ ಮಾಡ್ಕೋತಿರ್ತಾನೆ, ಏನೂ ಕೆಲಸ ಹಂಗಿಲ್ಲ. ಎರಡದ ಒಂದು ನಿಶ್ಚಯ ಮಾಡಿದ್ರೆ ಬುದ್ಧಿ ಆಗ್ತದೆ. ಬೇಡೇ ಬೇಡ, ಒಂದು ನಿಶ್ಚಯ ವಿಕಲ್ಪ ಮಾಡೇ ತೀರೋದು ಸಂಕಲ್ಪ. ಯಾವುದೇ ಮನುಷ್ಯ ಮಧ್ಯಂತರಿ ಇದ್ದ ಅಂದರೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಇದು ಮನಸ್ಸು ಸದಾ ಹಾಗೆ ಮಾಡ್ತದೆ. ಅದಕ್ಕೆ ಮನೇನ ಮತ ಜಾಯಿಯೇ ಹಿಂದೆ ಹೇಳ್ತಾರೆ. ಮನಸ್ಸು ಹೇಳ್ದಂಗೆ ಕೇಳಕ್ಕೆ ಹೋಗ್ಬೇಡ್ರಿ ನೀವು, ಅದು ಮೊದಲೇ ಮರ್ಕಟ ಅದ. ಹೆಂಗೆ ಒಂದು ಜಗದಾಗ ಕುಂಡ್ರಂಗಿಲ್ಲ ಹಂಗೆ ಇದು ಮನಸ್ಸು ಒಂದೇ
ಸಂಕಲ್ಪನೆ ಮಾಡಂಗಿಲ್ಲ, ವಿಕಲ್ಪನೆ ಮಾಡಂಗಿಲ್ಲ, ಒಂದು ಮಾಡಂಗಿಲ್ಲ. ಅದು ಇದು ಅದು ಇದು ಅದು ಇದು ಅದು ಇದು ಹಳ್ಳಿಯಾಗ ಹೇಳ್ತಿರ್ತದೆ. ಎರಡು ನಾವನ್ನ ಕಾಲಿಟ್ರೆ ದಾಟನ ಹೆಂಗೆ, ಎರಡು ಹೊಳ್ಯಾಗ ಎರಡು ನಾವನ್ನ ಕಾಲಿಟ್ಟಂತ ಹರ್ಕೊಂಡೇ ಹೋಗ್ತಾನೆ ಅವ. ಹೆಂಗೆ ಆಗೋದಿಲ್ಲ, ಅದಕ್ಕೆ ಒತ್ತಾಟ ಇರ್ಬೋದು. ವಿಕಲ್ಪನೆ ಮಾಡು, ಸಂಕಲ್ಪನೆ ಮಾಡು, ದುಃಖರೇ ಬರಲಿ ಸುಖರೇ ಬರಲಿ. ಪರಂತು ಈ ಮನಸ್ಸು ಹಿಂಗದ, ಬಹಳ ಚಂಚಲ. ಮನ ಇವ ಮನುಷ್ಯ ಕಾರಣಂ ಬಂಧ ಮೋಕ್ಷ, ಚಂಚಲಂ ಹಿ ಮನ ಕೃಷ್ಣ. ಮನ ಏವ ಮನುಷ್ಯ ಎಲ್ಲ ಅದಕ್ಕಂತಾರೆ. ಇದು ಚಂಚಲ ವೃತ್ತಿ ಏನದ, ಆ ಮನುಷ್ಯ ಜೀವನದಲ್ಲಿ ಎಂದೂ ಸುಖ ಪಡೆಯಂಗಿಲ್ಲ, ಸುಖ ಪಡೋಕ್ಕೆ ಸಾಧ್ಯನೇ ಇಲ್ಲ. ಸ್ಥಿರ ಇರಬೇಕು ಮನುಷ್ಯ, ಸ್ಥಿರ ಇರಬೇಕು. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ಶಾಸ್ತ್ರ ಹೇಳಿದ್ರು ಅದಕ್ಕೆ ಮನಸ್ಸು ಅಂತಾರೆ. ನಿಶ್ಚಯ ರೀ ಮಾಡೋದೆ, ಮಾಡಂಗನೇ ಇಲ್ಲ, ಮಾಡೋದೆ. ಒಂದು ನಿಶ್ಚಯ ಮಾಡಿದ ಅಂದರೆ ಒಂದು ದಂಡಿಗೆ ಹತ್ತ ನಾವು. ಅದಕ್ಕೆ ನಿಶ್ಚಯಾತ್ಮಕ ಬುದ್ಧಿ. ಯಾವುದು ಸಂಕಲ್ಪ ವಿಕಲ್ಪದೊಳಗೆ ಎರಡೇ ಇರೋದೇ, ಎರಡೇ ಅದಾವೆ. ಒಂದು ಸಂಕಲ್ಪ ಯಾವುದು, ಅದು ನಿಶ್ಚಯ ಯಾವುದಾರು ಮಾಡಲಿ, ಸಂಕಲ್ಪನೆ ಮಾಡಲಿ ವಿಕಲ್ಪನೆ ಮಾಡಲಿ, ನಿಶ್ಚಯ ಮಾಡಬೇಕು ಅಂತ. ಹೌದು ಅಲ್ಲೋ, ಹೌದು ಅಲ್ಲರೇನು ಹೌದರೇನು, ಒಂದು ದಾರಿ ಸಿಗ್ತದೆ. ಹೌದು ಅಂದ್ರೆ ಹೋಗ್ತೀವಿ, ಅಲ್ಲಂದ್ರೆ ಬಿಡ್ತೀವಿ. ಹೌದು ಅಲ್ಲೋ, ಹೌದು ಅಲ್ಲ ಅಂದ್ರೆ ಹೋಗಂದ್ರೆ ಬಿಡಂದ್ರೆ ಅಲ್ಲಿ ಸಾಯ್ತಗ ನಿಂದಿರ್ತೀವಿ, ಏನಾಗೋದು. ಹಾಗಾಗಬಾರ್ದು. ಮನುಷ್ಯನಿಗೆ ಒಂದು ಮಾಡುವಂತಾರೆ ಅವರು. ವಿಕಲ್ಪನೆ ನಿಶ್ಚಯ ಮಾಡ್ತದೆ, ಸಂಕಲ್ಪ ನಿಶ್ಚಯ ಮಾಡೋದಕ್ಕೆ ಏನಪ್ಪ ಅಂದ್ರೆ ಒಂದು ಬುದ್ಧಿ ಅಂತ. ಇನ್ನು ಅಹಂಕೃತಿ ಅಂದರೆ ಏನು? ಅಭಿಮಾನ. ವಿಕಲ್ಪ ನಾನೇ ಮಾಡೀನಿ, ಸಂಕಲ್ಪ ನಾನೇ ಮಾಡೀನಿ, ಮೊದಲ ನಾನೇ ಮಾಡೀನಿ. ಇದು ಏನದ, ಈ ಸಂಕಲ್ಪದ ಅಭಿಮಾನಿಯಲ್ಲಿ ಯಾಕದ, ವೃತ್ತಿಗೆ ವಿಕಲ್ಪ ವೃತ್ತಿನೇ ಆಗಲಿ ಸಂಕಲ್ಪ ವೃತ್ತಿನೇ ಆಗಲಿ ನಾನೇ ಮೊದಲ ಮಾಡೀನಿ. ಅದು ಕರ್ಮದಲ್ಲಿ, ಕಾರ್ಯದಲ್ಲಿ, ಫಲದಲ್ಲಿ, ಎಲ್ಲದರಲ್ಲಿ ನಾ ಅಂತ. ಈ ನಾ ಅಂತಕ್ಕಂಥದ್ದು ಏನದಲ್ರಿ ಮನುಷ್ಯನಿಗೆ ಸದಾ ದುಃಖ ಕೊಡ್ತದೆ, ಸದಾ ದುಃಖ ಕೊಡ್ತದೆ. ಅದಕ್ಕೆ ಮಾತಿನಲ್ಲಿ ಸೋತವನೇ ಜಾಣ ಸರ್ವಜ್ಞ ಅಂದರು. ಕರೆ ಮಾಡೋಕ್ಕೆ ಹೋಗಬಾರ್ದು. ಆಯ್ತಪ್ಪ ನಿಂದೆ ಅಂದರೆ ಹೆಂಗಂಟು ಹೋಗೋದು. ಮನುಷ್ಯನ ಸ್ವಭಾವ ಹಿಂಗೆ ಅದ. ನಾ ಮಾಡಿದ್ದೆ, ನಾ ತಿಳಿದದ್ದೇ, ನಾ ಹೇಳಿದ್ದೇ ನಂದೇ ಖರೆ ಅಂತದ ಮನುಷ್ಯ. ಇಲ್ಲ, ಮಹಾತ್ಮರು ದೊಡ್ಡವರು ಸತ್ಪುರುಷರು ಹಂಗೆ ಮಾಡಂಗನೇ ಇಲ್ಲ. ಸಿದ್ಧರುಡಿಗೆ ಯಾವನೋ ಬಂದು ನೀವು ತಪ್ಪು ಹೇಳ್ತೀರಂತ, ಹೌದಪ್ಪ ಅಂದರು. ಹೌದಪ್ಪ ಮತ್ತು ಮರುದಿವ್ಸ ಬಂದು ಯಪ್ಪ ನೀವು ಹೇಳೋದೇ ಖರೆ ಹಿಂಗೆ, ಹೌದಪ್ಪ. ಮತ್ತು ನೀನು ಹಂಗೆ ಯಾಕಂದ್ರೆ ಇವತ್ತು ಹಿಂಗೆ ಯಾಕಂದ್ರೆ ಶಬ್ದಕ್ಕೆ 1000 ಮಾರಿಯಪ್ಪ, ಹಂಗೂ ಹಾಕದ ಹಿಂಗೂ ಹಾಕದ. ಅದಕ್ಕೇನು ಮಾತಿನಲ್ಲಿ ಸೋತವನೇ ಜಾಣ ಸರ್ವಜ್ಞ. ಮನುಷ್ಯನಿಗೆ ಅಭಿಮಾನ ಇರಬಾರ್ದು. ವಿದ್ಯಾದ್ದೇ, ಬುದ್ಧಿದೆ, ಶಾಣೆ ತರದೆ, ಧನದ್ದೇ. ಅಭಿಮಾನ ಯಾರಿಗೆ ಸುಖ ಕೊಟ್ಟಿಲ್ಲ ಅಂತ ನಾವೆಲ್ಲ ಕೇಳ್ತೇವೆ. ವಿದ್ಯೆ ಅಭಿಮಾನ ಇದ್ದವ್ರ ಕತೆ ಕೇಳಿದ್ದೇವೆ, ಸಂಪತ್ತು ಇದ್ದವ್ರ ಅಭಿಮಾನ ಕೇಳಿದ್ದೇವೆ, ರೂಪ ಇದ್ದವ್ರ ಅಭಿಮಾನದ ಕತೆ ಕೇಳಿದ್ದೇವಲ್ಲ, ಎಲ್ಲರ ಕತೆ ಕೇಳಿದ್ವಿ. ರೂಪ ಇದ್ದವ್ರು ಏನಾದರೂ, ಸಂಪತ್ತಿದ್ದ ಅಭಿಮಾನ ಹೇಳಿದ್ರು, ವಿದ್ಯೆ ಇದ್ದ ಅಭಿಮಾನ ಮಾಡಿದ್ರು ಏನಾದರೂ, ಯಾರಿಗೆ ಅಭಿಮಾನ ಸುಖ ಕೊಟ್ಟಿಲ್ಲ. ಏನ್ರಿ, ಹೇಗೆ ಶುಭ್ರವಾದ ಬಟ್ಟೆ ಮೇಲೆ ಒಂದು ಕಲಿ ಬಿತ್ತಂದ್ರೆ ಆ ಇಡೀ ಶುಭ್ರತ್ವವನ್ನೇ ಹಾಳು ಮಾಡ್ತದೆ. ಹಾಗೆ ಈ ಅಭಿಮಾನ ಏನದ, ಇದು ಮನುಷ್ಯನಿಗೆ ಯಾವಾಗಲೂ ಕೂಡ ಹಾಳು ಮಾಡ್ತದೆ. ಯಾವಾಗಲೂ ಶರಣರು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲು ಸಂಘ ಅಂತ. ಎದ್ರದ್ದು ಬೇಡ, ಕೈ ಮುಗಿದಿರಬೇಕು, ತಲೆ ಬಾಗಿರಬೇಕು. ಅದು ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ಆನಂದ ಕೊಡ್ತದೆ. ಅದಕ್ಕೆ ಕೃತಿ ನೋಡ್ರಿ, ಅಹಂಕಾರ ಕೃತಿ ಹೋಗಿ ಕಾರ ಹಾಕೋದು, ಹೌದಲ್ರಿ. ಕೃತಿ ಯಾಕೆ ಬರೋದು, ಕಾರ ಯಾಕಂದ್ರು ಅದು ಕೆಲಸ ಮಾಡಿಸ್ತದೆ, ಬಿಡಂಗೆ ಸುಮ್ಮಿರಂಗಿಲ್ಲ. ಅದು ಅಹಂಕಾರ ಅಂತ ಸುಮ್ಮಿಡಂಗೆ ನಾವು
ಅದು ಮಾನಸಿಕ ವೃತ್ತಿ ಕಾರ್ಯದಲ್ಲಿ ಬರ್ತದೆ. ಸಿಟ್ಟು ಬರ್ತಾನೆ ಬೈತಾನೆ, ಸಿಟ್ಟು ಬಂದ್ರೆ ಹೊಡಿತಾನೆ, ಸಿಟ್ಟು ಬಂದ್ರೆ ಹಾಳು ಮಾಡ್ತಾನೆ. ಸಿಟ್ಟು ಏನು ಮಾಡ್ತಾ ಕೃತಿಯೊಳಗೆ ಆಗ್ತದೆ. ಅವು ಉಳಿಕೆವೆಲ್ಲ ಬುದ್ಧಿಯಾಗ ಅಂತಃಕರಣದಾಗಿರ್ತಾವೆ. ಇನ್ನೂ ಇದು ಹೊರಗೆ ಬರ್ತದೆ, ಒಳಗೆ ಇರಂಗಿಲ್ಲ. ಇದು ಅಭಿಮಾನ ಅನ್ನೋದು ಕೃತಿಯೊಳಗೆ ಬರ್ತದೆ. ನಿಮ್ಮ ಸಂಕಲ್ಪ ನಿಮ್ಮ ಅಂತ್ಯಕ್ಕದಾವ, ನಿಮ್ಮ ಬುದ್ಧಿ ನಿಮ್ಮ ಅಂತ್ಯಕ್ಕದಾವ. ಅಹಂಕಾರ ಇಲ್ಲ, ಹೊರಗೆ ಬರ್ತದೆ. ಅದಕ್ಕೆ ಕಾರ್ಯ ತತ್ಪರ ಆಗ್ತದೆ. ಅದಕ್ಕೆ ಕೃತಿ ಶಬ್ದ ಇಟ್ಟು, ಅದಕ್ಕೆ ಅಹಂಕಾರ ಅಂದರು. ಇದು ಏನು ಮಾಡ್ತದೆ, ತುರಂತ ತಂದು ತೋರಿಸಿಬಿಡ್ತದೆ. ವಿದ್ಯಾದ ಅಹಂಕಾರ ಆಗಲಿ, ಬುದ್ಧಿ ಅಹಂಕಾರ ಆಗಲಿ, ಯಾವುದೇ ಇರಲಿ, ಅದು ಹೊರಗೆ ಬರ್ತದೆ. ಹೊರಗೆ ಬಂತು ಅಂದ್ರೆ ಬಲ್ಲವ್ರು ತಿಳ್ಕೊತಾರೆ, ಇದ್ರ ಬುದ್ಧಿ ಇಷ್ಟೇ ಅದ ಅಂತ ತಿಳ್ಕೊತಾರೆ. ಮತ್ತೇನು ಅವ್ರೇನು ಮಾಡ್ತಾರೆ, ಇದ್ರ ಬುದ್ಧಿ ಇಷ್ಟೇ ಅದ. ಅದಕ್ಕೆ ಮನುಷ್ಯನಿಗಂತಾನೆ ಅಭಿಮಾನ ಇರಬಾರ್ದು. ಶಾಸ್ತ್ರದಾಗ ಅವರು ಅಹಂಕೃತಿ ಬಗ್ಗೆ ಭಗವದ್ಗೀತಾ ಭಾಳ ಸಲ ಭಾಳ ಹೊತ್ತೇ ಹೇಳಿದೆ. ಅರ್ಜುನ ಅದನ್ನು ಮೊದಲು ಬಿಡಬೇಕು. ಬಿಟ್ಟು ಏನು ಕೆಲಸ ಮಾಡ್ತಿ ಅವೆಲ್ಲ ಪುಣ್ಯನೇ. ಪಾಪ ಬರೋದಲ್ಲಿ ಅಹಂದೊಳಗೆ. ಅದೊಂದು ಬಿಟ್ಟು ಏನು ಕೆಲಸ ಮಾಡ್ತಿ ಅವೆಲ್ಲನೂ ಪುಣ್ಯ. ಆದರೆ ಯಾವ ಪಾಪನೇ ಇಲ್ಲ, ಪ್ರಶ್ನೆ ಬರೋಂಗಿಲ್ಲ. ಅದಕ್ಕೆ ಅಹಂಕೃತಿ ಅಂದ್ರೆ ನಾವು ಕ್ರಿಯಾದಯ ಅವು ಬರೀ ಒಳಗೆ ಇರ್ತಾವೆ, ಇದು ಹೊರಗೆ ಬರ್ತದೆ ಅಂತ ತಿಳ್ಕೊಂಡು ಅಹಂಕೃತಿ. ಇನ್ನು ಚಿತ್ತಮಿತಿ, ಇವೇನೇನು ಮಾಡ್ಯಾನ, ಅಹಂಕಾರ ಏನೇನು ಮಾಡ್ಯಾನ ಅವು ಒಳಗೆಲ್ಲ ನೆನಪಿರ್ತಾವೆ ನೋಡ್ರಿ. ಏನು ಹೊರಗೆ ಬಂದು ಮಾಡಿರ್ತಾನೆ ಅವೆಲ್ಲ ಕೊಂಡದ್ದು, ತಿಂದದ್ದು, ನೋಡಿದ್ದು, ಕೇಳಿದ್ದು, ಆಡೋದು, ಮಾಡೋದು ಅವೆಲ್ಲ ಮೊಬೈಲು ಎಲ್ಲ ನಾವು. ಚಿತ್ತ ಅಂದರೆ ಅದು ಚಿತ್ತಿಗೆ ಮೊಬೈಲೇ ಆಗ್ತದೆ. ಮೊಬೈಲ್ ಅಂದರೆ ಚಿತ್ತದು, ಅದ್ರಾಗ ಎಲ್ಲ ರೆಕಾರ್ಡ್ ಅದ ನೋಡ್ರಿ. ಯಾವಾಗ ಬೇಕಾದ್ರೆ ತೆಗೀರಿ ಬರ್ತದೆ ಹೊರಗೆ. ಚಿತ್ತ ಅಂದ್ರೇನು, ಅದಕ್ಕೆ ಉದಾಹರಣೆ ಮೊಬೈಲು. ಬೇಕಾದ ತೆಗೀರಿ ನೀವು. ಹಾಗೆ ಎಲ್ಲನೂ ಕೂಡ ಚಲೋ ಕೆಟ್ಟ ಅಷ್ಟು ತನ್ನತೆ ಇಟ್ಕೋತದೆ. ಚಿತ್ತ ಏನಪ್ಪ ತನ್ನಲ್ಲಿ ಇಟ್ಕೋತದೆ. ಇವು ಏನಪ್ಪ ಅಂತ ಕೇಳಿದ್ರೆ ಸ್ವವೃತ್ತಿವಿಹಿ. ಸ್ವ ಅಂದರೆ ಮನಸ್ಸು. ಮನಸ್ಸು ತನ್ನ ಈ ವೃತ್ತಿಗಳಿಂದ, ವ್ಯವಹಾರದಿಂದ ಏನಾಗ್ತದೆ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ಸ್ವವೃತ್ತಿವಿ ವ್ಯವಹಾರದಿಂದ. ಮನಸ್ಸು ಈ ವ್ಯವಹಾರದಿಂದ ಸ್ಮರಣ ಮಾಡೋದರಿಂದ ಏನಪ್ಪ ಚಿತ್ತ ಅನಿಸ್ಕೋತು. ತಿಳುವಳಿಕೆಯಿಂದ ಏನಪ್ಪ ಅಂತ ಕೇಳಿದ್ರೆ ಬುದ್ಧಿ ಅನಿಸ್ಕೋತು. ಅಭಿಮಾನ ಮಾಡಿದ್ರೆ ಅಹಂಕಾರ ಅನಿಸ್ಕೋತು. ಹೀಗೆ ತನ್ನ ವ್ಯವಹಾರದಿಂದ ಆ ಒಂದೇ ಮನಸ್ಸು ಪಾಠಕ ಯಾಚಕ ಪಾಠಕ ಅನಿಸ್ಕೊಂಡಂಗೆ ಅನಿಸ್ಕೊಳ್ತದೆ. ಈ ಅಹಂಕಾರ ಯಾಕಂದರೆ ಅತ್ರ ಅಭಿಮಾನಾತ್ ಅಹಮಿತಿ ಅಹಂಕೃತಿ. ನೋಡಿರಿ, ಅತ್ರ ಈ ವಿಷಯದಲ್ಲಿ ಈ ಮನುಷ್ಯನ ಬಗ್ಗೆ ಏನು ಮಾಡಿ ಅಂತಃಕರಣ ಮಾತಾಡ್ತೀವಿ, ಆ ವಿಷಯದಲ್ಲಿ ಏನು ಅಭಿಮಾನಾತ್ ಏನ್ರಿ, ಅಭಿಮಾನಾತ್ ಇತಿ ಅಹಂಕೃತಿ ಇತಿ. ಅಹಂಕಾರ ಅಭಿಮಾನ ಮಾಡುವುದರಿಂದ ಅಹಂಕಾರ ಅಂತಾರೆ. ಶಾಸ್ತ್ರದಾಗ ಒಂದು ಮಾತದ ನೀವು ಹೌದಲ್ಲ, ಅಭಿ ಉಪಸರ್ಗದಲ್ಲಿ ಇದು ಮನ್ ಧಾತು, ಅದು ಹಚ್ಚಿ ಅಭಿಮಾನ ಆಗ್ಯದ. ಬಹುಶಃ ಬಿಜಾಪುರ ಜಿಲ್ಲಾಕ್ಕೆ ಹೋದ್ರೆ ಅಥವಾ ಎಲ್ಲ ಶಾಸ್ತ್ರ ಒಂದು ಮಣ ಎರಡು ಮಣ ಅಂತಿರಲಿ ನೀವು. ಅಂದರೆ ಏನು, ಪದಾರ್ಥಗಳು ಅಳತಿಗೆ ಬಂದು, ಅಳತಿಗೆ ಬಂತು ಅಂದ್ರೆ ಅದಕ್ಕೆ ಮಣ ಅಂತೀವಿ, ಮಾನ್ ಅಂತೇಳಿ. ಅವು ಬಂದು ಅಭಿಮಾನ ಮಾಡಿದ ಮನುಷ್ಯ ಅಳತಿಗೆ ಬಂದ ಇವ ಎಷ್ಟೇ ಅದ ಅಂತ ಗೊತ್ತಾಕ. ಸುಮ್ಮಕ್ಕೆ ಅಂತಾವ ಏನದ ಅಂತ ಗೊತ್ತಾಗಿಲ್ಲ ನೋಡಿ. ಸಿಟ್ಟಿ ಬಂದಂದ್ರೆ ಇವ ಎಟ್ರು ಬಂದ ಅಂತ ಗೊತ್ತಾಕ. ಮನುಷ್ಯನ ಅಳತಿ ಮಾಡ್ತಾವ. ಅಳತಿ ಮಾಡಲಾರ್ದ ಆತ್ಮದ ನೀವ ಅವನಿಗೆ ಅಳತೆ ತಂದಿಡ್ತಾವ ನೋಡ್ರಿ ಅಭಿಮಾನ. ಸೊಂಕೊಂತವನಿಗೆ ಏನಂತಾರೆ, ಏನು ನನಗಿಲ್ಲ ಬೇಡ್ದು ಆಶೆ ಮಾಡಿದೆ ಅಂತ ಅಳತಿ ಬರ್ತೇವಲ್ಲ, ಅಂತ ಅಳತಿ ಬರ್ತೇವಲ್ಲ. ಅದಕ್ಕೆ ಅಭಿಮಾನ ಉಪಸರ್ಗದ. ಮಾನ ಅಂದರೆ ಅಳತಿಬಾರ್ದು. ತಂದು ವ್ಯಕ್ತಿತ್ವ ತೋರಿಸ್ಕೊಟ್ಟಂಗೆ ಶೆಟ್ಟಿಗೆ ಬಂದಾಗ ನೀವು ಹೆಂಗದ ಅಂತ ಗೊತ್ತಾಗಲ್ಲ, ಬುದ್ಧಿ ಎಟ್ಟದಂತ ಗೊತ್ತಾಗ್ತದೆ.
ಅದಕ್ಕಂತಾರೆ ಮಾನದಾಗ ಬರಬಾರ್ದು. ಅಭಿಮಾನತ್ವಾತ್ ಅರ್ಥಾತ್ ತಾನು ಅಲ್ಲದ್ದು ತನ್ನದು ಅಲ್ಲದ್ದರಲ್ಲಿ ಅದಕ್ಕೆ ಮಾನ ಮಾಡಿದ ಅಂದ್ರೆ ಅಭಿಮಾನಿ. ಅದ ವಸ್ತು ಇವ್ಯಾವೂ ನಮ್ಮೂ ಅಲ್ಲ, ನಂದು ಅಲ್ಲ, ನಾನೂ ಅಲ್ಲ. ಅವುಗಳಲ್ಲಿ ಅಳತೆ ಇಟ್ಟು ನೋಡೋಣ, 1 ಕಿಲೋ 2 ಕಿಲೋ ಅಳತೆ ಇಟ್ಟಲ್ಲಿ ಶುರುವಾಯ್ತು, ಅಭಿಮಾನ ಶುರುವಾಗ್ತದೆ. ಈ ಅಭಿಮಾನ ಮನುಷ್ಯನಿಗೆ ಅಳತೆ ತರ್ತದೆ. ಇವ ಇಷ್ಟರಮೇ ಅದಾನ, ಇವ ಇಷ್ಟ ಶಾಂತ ಕುಂತ ಮಹಾತ್ಮ ದೊಡ್ಡ ಮನಸ್ಸಂತಿ ಶೆಟ್ಟಿ ಮಾದ ಸಣ್ಣ ಮನಸ್ಸರಿ ಸಣ್ಣದ ಕಾಲಾಗಿಟ್ಟು ಮಾಡ್ತಾವೆ, ಸಣ್ಣ ಮನಸ್ಸು ಅಂತೀರ ನೀವು. ಆ ಮನಸ್ಸು ಒಂದು ವೇಳೆ ಸಣ್ಣದ ಅಭಿಮಾನ ಮಾಡ್ತು ಸಣ್ಣವಕ್ಕ, ದೊಡ್ಡದು ಮಾಡೋದು ದೊಡ್ಡವಕ್ಕ. ಅದಕ್ಕೆ ಮನುಷ್ಯನನ್ನು ಅಳತೆಗೆ ತರುವುದೇನಪ್ಪ ಅಂದ್ರೆ ಮಾನ. ಮನುಷ್ಯನ ಮಾನಗೇಡಿ ಮಾಡೋದು ಯಾವುದು? ಮಾನ. ಅದಕ್ಕೆ ಮಹಾತ್ಮರು ಹೇಳಿದ್ರು ಅತ್ರ ಅಭಿಮಾನಾತ್ ಅಹಮ್ಮಿತಿ ಅಹಂಕೃತಿ. ಅಹಂಕೃತಿ ಅಂತ ಯಾಕಂದರೆ ಅಭಿಮಾನ ಮಾಡುವುದರಿಂದ ತಾನಲ್ಲದರಲ್ಲಿ ತನ್ನದು ಅಲ್ಲದರಲ್ಲಿ ತಂದು ತಾನು ಅಂತ ಅಭಿಮಾನ ಮಾಡೋಕತ್ತಿ ಅಂದ್ರೆ ಅದೇನಪ್ಪ ಅಂತ ಕೇಳಿದ್ರೆ ಅದು ಅಭಿಮಾನ. ಅಹಂ ಅಂತ ಸ್ವಾರ್ಥಾನುಸಂಧಾನ ಗುಣೇನ ಚಿತ್ತಂ. ಚಿತ್ತ ಅಂದ್ರೆ ಏನು? ಸ್ವಾರ್ಥಾನುಸಂಧಾನ ಗುಣೇನ ಏನು? ತನಗೆ ಬೇಕಾಗಿರುವ ಅರ್ಥ ವಿಷಯಗಳು ಚಿಂತನೆ ಮಾಡ್ತಾ ಇದ್ದಾನೆ, ಅದಕ್ಕೇನಂತಾರೆ? ಚಿತ್ತ ಅಂತಾರೆ. ಚಿಂತನೆ ಮಾಡುವುದರಿಂದ ಚಿತ್ತು. ಚಿಂತನೆ ಅಂದ್ರೇನು? ಸ್ಮರಣ. ನೋಡಿದ, ಕೇಳಿದ, ಮುಟ್ಟಿದ, ಮೂಷಿಸಿದ, ಅನುಭವಿಸಿದ ವಸ್ತುಗಳು ಇವು ನನಗೆ ತ್ರಾಸು ಕೊಟ್ಟು ಅಂತಾರೆ ಚಿಂತೆ ಮಾಡ್ತಾನೆ. ಇವು ನನಗೆ ಚಲೋ ಮಾಡಿದ ಚಿಂತೆ ಕೊಡ್ತಾನೆ. ಹೌದಲ್ಲ? ಚೇಳು ಕಡಿತಂದ್ರೆ ಸುಖ ಕೊಟ್ಟು ಚಿಂತೆ, ದುಃಖದ ಚಿಂತೆ ಮಾಡ್ತಾನೆ. ಚೇಳು ಅಂದ್ರೆ ಬಲ್ರಿ ಅದು ನೆನಪು, ಚೇಳ ನೆನಪು ಮಾಡಿದ್ರೆ ಯಾಕದಲ್ಲ ಶಿಸ್ತ. ಅದು ಚಿಂತೆ ಅಂದರೆ ದುಃಖ ಕೊಟ್ಟು ವಸ್ತುವೇ ಇರಲಿ, ಸುಖ ಕೊಡುವ ವಸ್ತುವೇ ಇರಲಿ, ಅವು ನನಗೆ ಬೇಕು ಬೇಡೆಂಬ ಚಿಂತೆ. ಅದು ಎಲ್ಲಿ? ಚಿತ್ತಿನೊಳಗಿರ್ತವೆ. ಒಮ್ಮೆ ಆಗ್ಯದ ನೆನಪದ ಮುಟ್ಬೇಡಪ್ಪ ಚೋಳ ಅಲ್ಲಂತ ಅಲ್ಲ ಅಂತ ಬೆಲ್ಲ ತಾತ ಅಂತ ಮೊದಲು ಒಮ್ಮೆ ತಿಂದಾನೆ ಒಳಗದ ಅವನಿಗೆ, ಅದಕ್ಕೆ ಅಂತ ಚೇಳವಲ್ಲ ಅಂತ. ಯಾಕೆ? ಎಂದು ಚೇಳು ಕಡ್ದದು ಎಂದು ಬೆಲ್ಲ ತಿಂದಾನೆ ಬರೋಂದೀಗ ಒಳಗದ ಅವನಿಗೆ ಬೆಲ್ಲ ನನಗೆ ಸುಖಿ, ಚೇಳು ನನಗೆ ದುಃಖ ಅಂತ ಚಿತ್ತದೊಳಗೆ ಸದಾ ಇರ್ತವೆ. ಅದ ಅಂತ ತಿಳ್ಕೊಂಡು ಬೇಕು ಬಿಡೋದು ವ್ಯವಹಾರ ನಡೀತಾವೆ. ಚಿತ್ತ ಏನದಪ್ಪ ಅಂತ ಕೇಳಿದ್ರೆ ಎಲ್ಲ ನಿಜಗೊಂಡು ಬರ್ದಾರೆ. ಏನಪ್ಪ ಅಂದ್ರೆ ಅಂತಃಕರಣದ್ದು ಏನಪ್ಪ ಭಾಗ ಅದು ಹೋಗಿ ಜಲದಾಗ ಕೂಡ ಏನಪ್ಪ ಅಂತ ಕೇಳಿ ಚಿತ್ತ ಹಾಕೋದು. ಸಮುದ್ರ ಅಪ್ಗಳು ಹೇಳ್ತಿರು, ಸಮುದ್ರ ತನ್ನ ಹೊಟ್ಟೆಯಾಗಿ ಎಲ್ಲ ಇಟ್ಕೊಂಡದಲ್ರಿ. ಮಾಸಳಿ, ಮೀನ, ತಿಮಿಂಗಲ, ಮುತ್ತು, ರತ್ನ ಹೆಂಗೆ ಇಟ್ಕೊಂಡದ. ಆಕಾಶದ 2ನೇ ಭಾಗ ಅಲ್ಲಿ ಹೋಗ್ಯದ, ಜಲದಾಗ ಸೇರಿನಾಗ್ಯದ, ಚಿತ್ತಾಗ್ಯದ. ಆಗ ಸಮುದ್ರ ಒಳಗೆ ಹೆಂಗೆ ಎಲ್ಲ ಇರ್ತಾವೆ ಹಾಗೆ ಇಲ್ಲಿ ಸಮೇಶ ಎಲ್ಲ ಇರ್ತಾವೆ. ಚಲೋನ ಮುತ್ತು ರತ್ನ ಅದಾವ, ತಿಮಿಂಗಲನೂ ಅದಾವ ಒಳಗೆ ಅದಾವ. ಇವೆರಡಕ್ಕೆ ಅದಕ್ಕಂದ್ರು ಚಿತ್ತ. ಸ್ವಾರ್ಥ ಸ್ವ ಅರ್ಥ. ಅರ್ಥ ಅಂದ್ರೆ ಪ್ರಯೋಜನ. ತನಗೆ ಪ್ರಯೋಜನವಾಗಿರ್ತಕ್ಕಂಥ ವಸ್ತುಗಳ ಏನು ಪುನಃ ಅನುಸಂಧಾನ ನೆನಪು ಮಾಡತಕ್ಕಂಥ ಗುಣ ಏನದ, ವ್ಯವಹಾರ ಏನದ, ಅದಕ್ಕೆ ಚಿತ್ತ. ಗುಣ ಅಂದರೆ ಇಲ್ಲಿ ವ್ಯವಹಾರ, ಅದಕ್ಕೆ ಚಿತ್ತ ಅಂತ ಕರೀತಾರೆ. ಯಾವುದು ತನಗೆ ಬೇಡಾದ ವಸ್ತುಗಳ ಬ್ಯಾಡ ಅನುಚಿಂತನೆ, ಬೇಕಾದ ವಸ್ತುಗಳು ಬೇಕು ಅನ್ನತಕ್ಕಂಥ ಅನುಸಂಧಾನ ಚಿಂತನೆ ಮಾಡ್ತಾರೆ. ಆ ಮನಸ್ಸಿನ ಆ ಅಂತಃಕರಣದ ವೃತ್ತಿಗೆ ಏನಂತಾರೆ? ಚಿತ್ತ ಅಂತ ಕರೀತಾರಪ್ಪ ಅಂತ ಹೇಳೋದು. ಇದರಾಗಿದ್ದು ಸಾಮಾನ್ಯ ಹೆಸರು ಹೇಳಕತ್ತಾರೆ. ದೇಹ ಅಂದ್ರೆ ಒಂದು ಮನೆ ಇದ್ದಂಗೆ, ಅದ್ರಾಗ ಕಂಬ ಎಟ್ಟದಾವ, ಕಿಟಕಿ ಎಟ್ಟದಾವ, ಬಾಗಿಲು ಎಟ್ಟದಾವ, ಕಪಾಟ ವಿಚಾರ ಮಾಡ್ತಾರಲ್ಲ. ಹಂಗೆ ದೇಹ ಅನ್ನೋದು ಒಂದು ಮನೆ. ಇದರೊಳಗೆ ಏನೇನದ ಹೇಳಕತ್ತಾರ. ಇದರೊಳಗೆ ಏನಪ್ಪ ಅಂತಂದ್ರೆ ಇವು ಪಂಚ ಪ್ರಾಣ ಅದಾವ, ಈಗ ಪಂಚಭೂತಗಳು ಅದಾವ, ಈಗ ಹೇಳ್ತಾರೆ ಪ್ರಾಣಗಳು 5 ಅದಾವ.
ಪ್ರಾಣ ಅಂದರೆ ಏನು ಅಂತ ಕೇಳಿದರೆ ಯಾವುದರಿಂದ ಸಮಸ್ತ ಕ್ರಿಯೆಗಳು ನಡೀತಾವೆ ಅದಕ್ಕೆ ಪ್ರಾಣ. ಪ್ರಾಣಾಪಾನ ವಾನ ಉದಾನ ಸಮಾನ ಇವು ಅದು ಇಲ್ಲದಿದ್ದರೆ ಕ್ರಿಯೆನೇ ಇಲ್ಲ. ಇವು 5 ಶರೀರವನ್ನು ಸದಾ ಜೀವಂತವಾಗಿಡತಕ್ಕಂಥ ಮುಖ್ಯ ವಸ್ತು ಅದು. ಇದು ಇದ್ದರೇ ಉಳಿಕೆದ ಎಲ್ಲ ಇಂದ್ರಿಯಗಳು ವ್ಯವಹಾರ ಮಾಡ್ತಾವೆ. ಇವು ಏನಾರೇ ಹೆಚ್ಚು ಕಡಿಮೆ ಆಯಿತು ಅಂತ ಕೇಳಿದ್ರೆ ಇದು ಮಿಷನ್ ಖರಾಬ್ ಎಲ್ಲ ಮನೆ ಇದ್ದರೆ ಕಿಟಕಿ ಬಾಗಿಲ ಬೇಗಲ ಎಲ್ಲ ಇದ್ದರೆ ಮನೆ, ಅವೆಲ್ಲ ಹೋಗ್ಬಿಟ್ಟು ಅಂದರೆ ಏನು ಮನೆ ಇರ್ತದೆ? ಕಂಬ ತೆಗಿರಿ, ಕಿಟಕಿ ತೆಗಿರಿ, ಬಾಗಿಲು ತೆಗಿರಿ, ಗಾಡಿ ತೆಗಿರಿ ಅಂದ್ರೆ ಮನೆಯಲ್ಲಿ ಇರ್ತದೆ. ಹಂಗೆ ಇವು ಪಂಚ ಪ್ರಾಣಗಳು ಏನು ಹಿಂದೆ ಹೇಳಿದೆವಲ್ಲ, ಅವು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಶರೀರ, ಅವೆಲ್ಲಕ್ಕೆ ಮೂಲ ಕಾರಣ ಇದು. ವ್ಯವಹಾರ ಮಾಡೋಕ್ಕೆ ಇವು ಕಾರಣ ಅದಾವೆ. ಅದನ್ನು ಹೇಳ್ತಾರೆ ಅವರು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಭವತಿ ಅಸೌ ಪ್ರಾಣ. ಏನಪ್ಪ ಅಂದ್ರೆ ಅಸೌ ಭವತಿ ಪ್ರಾಣ. ಅವಕ್ಕೆ ಜೀವದಾನ ಕೂಡವೇ ಇವೆ, ಅವ್ರ ಪ್ರಾಣ ಇವೆ. ಕರ್ಮೇಂದ್ರಿಯದು, ಜ್ಞಾನೇಂದ್ರಿಯದು, ಶರೀರಕ್ಕೆ ಅದರದ್ದು ಪ್ರಾಣನೇ ಇವೆ ಅದಾವೆ. ಇವು ಅವು ಯಾವ್ಯಾವು ಹೇಳ್ತಾರೆ? ಪ್ರಾಣ ಮುಖನಾಸಿಕ ದ್ವಾರ ಸಂಚಾರ ಮಾಡುವುದೇನದ ಪ್ರಾಣ. ಅಪಾನ ಕೆಳಗೆ ಹೋಗೋದು ಅಪಾನ. ಆಮೇಲೆ ವ್ಯಾನ ಸರ್ವ ಶರೀರಗಂ, ಶರೀರದಲ್ಲಿ ಊಟ ಮಾಡಿದ ರಕ್ತ ತಯಾರಾಗ್ತದೆ, ಆ ರಕ್ತವನ್ನು ಎಲ್ಲ ಕಡೆಗೆ ಹಂಚೋದು. ಅಪ್ಪ ಹೇಳ್ತಿದ್ರು ಪೋಸ್ಟ್ಮನ್ ಅಂತ. ಪೋಸ್ಟ್ಮನ್ ಹೆಂಗೆ ಪತ್ರ ಎಲ್ಲರ ಮನೆಗೆ ಅವ್ರಿಗೆ ಹಂಚ್ತಾನಲ್ಲ, ಹಂಗೆ ಇದು ವ್ಯಾನ ಎಟ್ಟು ಕೈಗೆ ಎಟ್ಟು ಬೇಕು, ಕಾಲಿಗೆ ಎಟ್ಟು ಬೇಕು, ತಲೆಗೆ ಎಟ್ಟು ಬೇಕು, ಅವಕ್ಕೆಲ್ಲ ಹಂಚ್ತಾನೆ. ಮತ್ತು ಹಂಚಿದ್ರೆ ಇಲ್ಲಕ್ಕಂದ್ರೆ ಹಂಚರಂಗಿಲ್ಲ. ವ್ಯಾನ ಸರ್ವ ಶರೀರಗ. ಆಮೇಲೆ ಉದಾನ, ಅದು ಎಲ್ಲಿರ್ತದೆ? ವ್ಯಾನ ಶರೀರ ತುಂಬ ಇರ್ತದೆ. ಪ್ರಾಣ ಮುಖನಾಶಕದಲ್ಲಿ ಇರ್ತದೆ. ಅಪಾನ ಉದದ್ವಾರದಲ್ಲಿ ಇರ್ತದೆ. ಈಗ ಉದಾನ ಕಂಠದಲ್ಲಿ ಇರ್ತದೆ. ಉದ್ಗಿರತಿ ಇತಿ ಉದಾನ. ಬಿಕ್ತಾರಲ್ಲ, ಬಿಕ್ಕೇನಪ್ಪ ಅಂತ ಕೇಳಿದ್ರೆ ಇದು ಮ್ಯಾನು ಕೆಳಗೊಂಗಲ್ಲ ಅದು ಮಾಡ್ತಾನೆ. ಇದೇನದ ಉದಾನ ವಾಯು ಅಂತ. ಉದ್ಗಿರತಿ ಇತಿ ಉದಾನ. ಢೇಕರಿಕೆ ಇವೆಲ್ಲ ಬರ್ತಾರೆ ಉದಾನ ವಾಯು. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಉದಾನ ಸಮಾನ ಅಂದ್ರೆ ಎಲ್ಲ ಕಡೆಗೆ ಇರ್ತದೆ ಶರೀರ. ಅದು ನಾಭಿಯಲ್ಲಿ ಇರ್ತದೆ ಅಂತ ಹೇಳ್ತಾರಪ್ಪ. ನಾಭಿಯೊಳಗಿರ್ತದೆ, ಅದು ನಾಭಿಯಲ್ಲಿ ಇರ್ತದೆ ಸಮಾನವಾಗಿ. ಇವು 5 ತಮ್ಮ ಜಗದಾಗಿದ್ದು ಹೌದನ್ರಿ. ಎಲ್ಲಿರ್ತದೆ? ಎಲ್ಲ ಕಡೆ ಇರ್ತದೆ. ಅವೆಲ್ಲ ಹೆಂಗೆ ಆಫೀಸರಾಗಿ ಇರ್ತಾನೆ, ಎಲ್ಲ ಕೆಲಸ ಮಾಡ್ತಾನೆ. ಹಾಗೆ ಏನಪ್ಪ ತಮ್ಮ ಜಗದಾಗಿದ್ದು ಅವು ಜಗ ಹೇಳಿದ್ರು ಅಲ್ಲಿದ್ದು ಇಡೀ ಶರೀರ ರಕ್ಷಣೆಯನ್ನು ಮಾಡ್ತಾವೆ. ತಮ್ಮ ಶರೀರ ರಕ್ಷಣೆಯನ್ನು ಮಾಡ್ತಾವೆ. ಇವು ಶರೀರ 5. ಅದಕ್ಕೆ ಹೇಳಿದರು ಇವು ಸ್ವಯಮೇವ ವೃತ್ತಿ ಭೇದಾತ್. ಒಂದೇ ಪ್ರಾಣ ಅಂದರೆ ಒಂದೇ, ವಾಯು ಒಂದೇ. ಅದು ಭಿನ್ನ ಕೆಲಸ ಮಾಡುವುದರಿಂದ, ನಾಭಿಯಲ್ಲಿ ಇರುವುದರಿಂದ ಊಟ ಮಾಡಿದ ಅನ್ನವನ್ನು ಎಲ್ಲ ಇಂದ್ರಿಯಗಳಿಗೆ ಸಮಾನವಾಗಿ ಹಂಚ್ತದೆ. ಅದಕ್ಕೆ ಸಮಾನ. ಇಲ್ಲಿದ್ದು ನಾಭಿಯಲ್ಲಿದ್ದು ಎಲ್ಲ ಕಡೆ ಬರೋಬ್ಬರಿ ರಕ್ತ ಹಂಚ್ತದೆ. ಯಾರಿಗೆ ಎಟ್ಟು ಕಣ್ಣಿಗೆ ಎಟ್ಟು ಬೇಕಾಟು, ಕಿವಿಗೆ ಎಟ್ಟು ಬೇಕಾಟು ಎಲ್ಲ ಹಂಚ್ತದೆ. ಅದಕ್ಕೆ ಸಮಾನ ಅಂತ. ವ್ಯಾನ ಏನಪ್ಪ ತಿರುಗಾಡ್ತದೆ. ಅದಕ್ಕೆ ಕಳಿಸಿದ ರೊಕ್ಕ ಒಂದು ತೊಗೊಂಡು ಹೋಗ್ಬೇಕಲ್ಲ. ಪೋಸ್ಟ್ ಬಂದು ಖರೆ ಒಯ್ಬೇಕಲ್ಲ, ಮತ್ತು ರೈಲ್ವೆದಾಗ ಬಂತು ಮತ್ತು ಒಯ್ದು ಮನೆ ಮುಟ್ಟಿಸ್ಬೇಕಲ್ಲ. ಅದು ವ್ಯಾನ ಕೆಲಸ ಮಾಡ್ತದೆ. ಸಮಾನ ಹಂಚ್ತದೆ, ವ್ಯಾನ ಒಯ್ದು ಮುಟ್ಟಿಸ್ತದೆ. ಇಲ್ಲಿ ಕೂತ್ಕೊಂಡು ಅದು ಉದಾನ. ಈ ರೀತಿಯಾಗಿ ಶಾಸ್ತ್ರ ಹೇಳ್ತು ಸ್ವಯಮೇವ ವೃತ್ತಿ ಭೇದಾತ್. ಸ್ವಯಮೇವ ಅಂದ್ರೇನು? ಒಂದು ವಾಯುವೇ ವ್ಯವಹಾರ ವೃತ್ತಿ ಭೇದಾತ್, ವ್ಯವಹಾರವನ್ನು ಮಾಡುವುದರಿಂದ ವಿಕೃತೇರ್ ಭೇದಾತ್. ಏನಪ್ಪ? ವಿಕೃತೇರ್ ಭೇದಾತ್, ಕೆಲಸವನ್ನು ವಿಕೃತ ಕಾರ್ಯವನ್ನು ಭಿನ್ನ ಮಾಡುವುದರಿಂದ ಅದು ಏನಾಯಿತು? ಒಂದೇ ವಾಯು 5 ಥರ ಆಯಿತು. ಹೆಂಗೆ? ಸುವರ್ಣ,
ಸಲಿಲವತ್, ಸುವರ್ಣ ಸಲಿಲವತ್. ಸಲೀಲ ಅಂದರೆ ನೀರಲ್ಲ, ಸುವರ್ಣ ಲೀಲೆಯಾದಂತೆ. ಒಂದು ಬಂಗಾರ ಅನಂತ ಪ್ರಕಾರವಾಗಿ ಆಭರಣ ಹೆಂಗೆ ಹಾಕೋದು, ಅದು ಒಂದೇ ಅದು. ಹೌದಲ್ಲ, ಕೊಳ್ಳ ಹಾಕಿದ್ರೆ ಹಾರ ಅಂದರು, ಕೈ ಹಾಕಿದ್ರೆ ಕಡಕ್ ಅಂದರು, ಕಾಲ ಹಾಕಿದ್ರೆ ಇದು ಅಂದರು, ತಲೆ ಮೇಲೆ ಇಟ್ಟರೆ ಕಿರೀಟ ಅಂದರು, ಮೂಗ್ನಾಗ ಇಟ್ಟರೆ ಮೂಗ್ಬಟ್ಟು ಅಂದರು, ಕಿವ್ಯಾಗ ಇಟ್ಟರೆ ಹೀಗೆ ಹೆಸರಾಯ್ತು ಅಷ್ಟೇ. ಸುವರ್ಣ ಲೀಲೆಯಾಗಿ ಅನಂತ ಪ್ರಕಾರ ಆದಂತೆ ಅದು ಒಂದೇ ವಾಯುವೇ ಭಿನ್ನ ಭಿನ್ನ ಸ್ಥಾನದಲ್ಲಿ ಇದ್ದು ಭಿನ್ನ ಭಿನ್ನ ವ್ಯವಹಾರ ಮಾಡೋದರಿಂದ ಅದಕ್ಕೆ ಏನಾಯಿತು ಅಂತ ವ್ಯಾನ, ಉದಾನ, ಸಮಾನ, ಪ್ರಾಣ ಇತ್ಯಾದಿ ಹೆಸರುಗಳು ಅದಕ್ಕೆ ಬರ್ತಾವಪ್ಪ. ಅದೇನೇನಪ್ಪ ಅಂತ ಕೇಳಿದ್ರೆ ಭಿನ್ನ ಅಲ್ಲ ಅಂದರೆ ಏನು ಅಂದಂಗಾಯಿತು ನೋಡು. ಇವೆಲ್ಲ ಕೂಡ ಈ ದೇಹ ಅದ, ಇದಕ್ಕೆ ಪುರ್ಯಷ್ಟಕ ಅಂತ 8 ಅದ ಇವೆಲ್ಲ ಕೂಡಿ. ಅದಕ್ಕೆ ಏನು ಹೇಳ್ತಾರೆ ಶಾಸ್ತ್ರ ಕೇಳು, ವಾಗಾದಿ ಪಂಚ, ಶ್ರವಣಾದಿ ಪಂಚ, ಪ್ರಾಣಾದಿ ಪಂಚ, ಹೌದಲ್ಲ, ಇವು 5. ಬುದ್ಧಿಯಾದಿ ಅವಿದ್ಯಾಪಿಚ ಕಾಮಕರ್ಮಣಿ ಪುರ್ಯಷ್ಟಕಂ ಸೂಕ್ಷ್ಮ ಶರೀರಂ ಆವು. ಏನಾಗ್ತದೆ ಬುದ್ಧಿಯಾದಿ, ಬುದ್ಧಿ, ಮನೋಬುದ್ಧಿ, ಚಿತ್ತ, ಅಹಂಕಾರ, ಮತ್ತೇನು ಇವೇನದ ಇವೆಲ್ಲ ಕೂಡಿ ಅವು 5, ಇವು 3 ಮನೋಬುದ್ಧಿ, ಅಹಂಕಾರ. ಅಥವಾ ಮನಸ್ಸು, ಚಿತ್ತ ಒಂದು ಕೂಡಿಸ್ತಾರೆ, ಒಟ್ಟು 3 ಹೇಳಿದ್ರೆ ಅದಕ್ಕೇನಪ್ಪ ಅಂತ ಕೇಳಿದರೆ ಇವಕ್ಕೇನಂತಾರೆ ಅಂದ್ರೆ ಇವು ಪುರಿ ಅಂತಾರೆ. ಪುರಿ ಅಂದರೆ ಏನು? ಇರೋ ಜಾಗ ಯಾರು? ಜೀವ ಇವುದರಲ್ಲೇ ಇರ್ತಾನೆ, 8ರದಾಗೆ ಇರ್ತಾನೆ. ಅಲ್ಲಿ ಇಲ್ಲಿ ಅಲ್ಲಿ ತಿರುಗಾಡ್ತಾನೆ. ಹೆಂಗೆ ಒಂದು 4 ಕೋಲಿ ಮಾಡಿದ್ರೆ ಒಬ್ಬರು ಶೆಡ್ಗಳು ಎಲ್ಲ ಊರಾಗ ಬಾಂಬೆಗೂ ಮನೆ ಮಾಡಿರ್ತಾರೆ, ಬೆಂಗಳೂರಿಗೂ ಮನೆ ಮಾಡಿರ್ತಾರೆ, ದಿಲ್ಲಿಗೂ ಮನೆ ಮಾಡಿರ್ತಾರೆ. ಅಥವಾ ಒಂದು ಮನ್ಯಾಗ 4 ಕೋಲಿ ಇರ್ತಾವೆ, ಅಲ್ಲಿ ಇರ್ತಾನೆ. ಊಟ ಒಂದು ಕೋಲೆ ಮಾಡ್ತಾನೆ, ಕಾಗದ ಪತ್ರ ಒಂದು ವ್ಯವಹಾರ ಮಾಡ್ತಾನೆ, ಪ್ರೈವೇಟ್ ಮಾತಾಡೋದು ಒಂದು ಮಾಡ್ತಾನೆ, ಮಕ್ಕಳದು ಒಂದು ಮಾಡ್ತಾನೆ. ಇವು ಅದ ಪುರ್ಯಷ್ಟಕ ಅಂತಾರೆ ಇದಕ್ಕೆ. ಅದಕ್ಕೆ ಹೇಳಿದ್ರೆ ಏನಪ್ಪ ಅಂತ ಕೇಳಿದರೆ ಶಾಸ್ತ್ರದ ಅದಕ್ಕೆ ಪ್ರಮಾಣ ಕೊಟ್ಟಾರೆ ನೋಡ್ರಿ. ಪುರ್ಯಷ್ಟಕೇನ ಲಿಂಗೇನ ಪರ್ಣಾದ್ಯೇನ ಸ ಯುಜ್ಯತೆ ತೇನ ಬದ್ಧಸ್ಯ ವೈ ಬಂಧೋ ಮೋಕ್ಷೋ ಮುಕ್ತಸ್ಯ ತೇನ ಚ. ಯಾವುದು ಶಾಸ್ತ್ರದ ಹೇಳಿದ್ರು. ಇವು 8ರಿಂದ ಏನಪ್ಪ ಅಂದ್ರೆ 5 ಕರ್ಮೇಂದ್ರಿಯ, ಶ್ರವಣಾದಿ 5, ಪ್ರಾಣ ಮೊದಲಾದ ಇವು 5, ಆಕಾಶ ಮೊದಲಾದ ಸೂಕ್ಷ್ಮಭೂತ, ಬುದ್ಧಿ ಮೊದಲಾದ 4, ಅವಿದ್ಯೆ, ಕಾಮ, ಕರ್ಮ. ಅವು 5, ಇವು 3 ಅವಿದ್ಯೆ, ಕಾಮ, ಕರ್ಮ. ಇವೆಲ್ಲ ಕೂಡ 8 ಆಯಿತು. ಯಾವುದಾದ್ರೆ ಒಂದು 5 ಹಿಡ್ಕೋರಿ. ಬಟ್ ಆದದ್ದೆಲ್ಲ ಪಂಚ ತನ್ಮಾತ್ರದಿಂದನೇ ಆಗ್ಯಾವ ಎಲ್ಲ ಇವು ಮುಂದಿನೆಲ್ಲ. ಹಾಂ 5 ಕೂಡಿ ಒಂದು ಆಗೇ ತನ್ಮಾತ್ರದಿಂದ ಆಗ್ಯಾವ. ಒಟ್ಟು 5 ಹೇಳಿರಿ ನಾವು. ಅವು 5 ಅವಿದ್ಯಾ, ಕಾಮ, ಕರ್ಮ. ಒಟ್ಟು ಇವು 8. ಇದು ಪುರಿ ಅದ, ಪುರ್ಯಷ್ಟಕ ಅಂತಾರೆ. ಈ ಪುರಿಯೊಳಗೆ ಅವ ಪುರುಷ ಜೀವ ಇರ್ತಾನೆ. ಈ ಪುರ್ಯಷ್ಟಕವೇ ಅವನಿಗೇನಪ್ಪ ಅಂದ್ರೆ ದುಃಖಕ್ಕೆ, ಕಷ್ಟಕ್ಕೆ ಅವನಿಗೆ ಕಾರಣ ಆಗ್ಯದ. ಮತ್ತು ಇದಕ್ಕೇನಂತಾರೆ? ಇದಕ್ಕೆ ಸೂಕ್ಷ್ಮ ಶರೀರ ಅಂತಾರೆ. ಇದಂ ಶರೀರಂ ಶೃಣು ಸೂಕ್ಷ್ಮ ಸಂಜ್ಞಿತಂ ಲಿಂಗಂತೂ ಅಪಂಚಕೃತಭೂತ ಸಂಭವಂ ಸವಾಸನಂ ಕರ್ಮಫಲಾನುಭಾವಕಂ ಸ್ವ ಅಜ್ಞಾನತೋ ಅನಾದಿರುಪಾಧಿ ಆತ್ಮನಃ ಇದು ಆತ್ಮನಿಗೆ ಇದು ಹೆಂಗದ? ಅನಾದಿ ಸ್ವ ಅಜ್ಞಾನ ಉಪಾಧಿ ಅದು. ಆತ್ಮನಿಗೆ ಏನಪ್ಪ ಅಂದ್ರೆ ಉಪಾಧಿ ಏನು? ಇದು ಅಜ್ಞಾನ ಉಪಾಧಿಯಿಂದ ಆಗಿದೆ. ಯಾವ ಅಜ್ಞಾನ? ಸ್ವ ಅಜ್ಞಾನ. ತನ್ನ ಅಜ್ಞಾನ ಮೂಲಕವಾಗಿ ಉಪಾಧಿ ಆಗೇನಪ್ಪ ಅಂದ್ರೆ ಇದು ಆಗ್ಯದ. ಯಾವುದು? ಸೂಕ್ಷ್ಮ ಸಂಜ್ಞಿತಂ ಇದಂ ಶರೀರಂ ಶೃಣು.
ಸೂಕ್ಷ್ಮ ಶರೀರವೆಂಬ ಹೆಸರಿನ ಸೂಕ್ಷ್ಮ ದೇಹ ಅಂತಿರಲ್ಲ, ಸೂಕ್ಷ್ಮ ಶರೀರಂ ಇದಂ ಸೂಕ್ಷ್ಮ ಸೌದಿತಂ ಸೂಕ್ಷ್ಮವೆಂದು ಕರೆಸಿಕೊಳ್ಳುವ ಈ ಶರೀರವು ಏನಪ್ಪ ಹೆಂಗಾಗ್ಯದ ಅನ್ನೋದು ಶೃಣು ಕೇಳು. ಅದಕ್ಕೆ ಲಿಂಗನೂ ಅಂತಾರೆ, ಇದಕ್ಕೆ ಲಿಂಗ ಶರೀರನೂ ಅಂತಾರೆ. ಈ ಲಿಂಗಂತೂ ಈ ಸೂಕ್ಷ್ಮದ ಅಪಂಚೀಕೃತ ಭೂತ ಸಂಭವಂ. ಅಪಂಚೀಕೃತ ಅಂದರೆ ತನ್ಮಾತ್ರೆ, ಅವು ತನ್ಮಾತ್ರೆ ಅಂತಾರೆ. ತನ್ಮಾತ್ರೆಯಿಂದ ಅದು ಮತ್ತು ಹೆಂಗೆ ಸವಾಸನಂ ಅಂದರೆ ಪೂರ್ವಜನ್ಮದ ವಾಸನೆ ಸಂಕಲ್ಪ. ಆಮೇಲೆ ಕರ್ಮಫಲಾನುಭಾವಕಂ ಕರ್ಮಫಲವನ್ನು ಉಣ್ಣಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಇದು. ಮತ್ತು ಹೆಂಗೆ ಸ್ವ ಅಜ್ಞಾನ ಉಪಾಧಿ ಸಜ್ಞಾನತೋ ಅನಾದಿ ಉಪಾಧಿ ಆತ್ಮನಃ. ಇದು ಅಜ್ಞಾನ ಹೆಂಗದ ಅನಾದಿ ಅದು, ಇದು ಆತ್ಮನಿಗೆ ಇದು ಏನದ ಉಪಾಧಿ ಅದ. ಇದು ಅಜ್ಞಾನ ಹೆಂಗದ ಸ್ವ ಅಜ್ಞಾನ, ಯಾರ ಅಜ್ಞಾನ ಅಲ್ಲ, ತನ್ನ ಅಜ್ಞಾನವೇ ಏನಪ್ಪ ಅಂದ್ರೆ ಅನಾದಿ ಆಗಿರುವ ಸ್ವ ಅಜ್ಞಾನವೇ ಆತ್ಮನಿಗೆ ಉಪಾಧಿಯಾಗಿದೆ. ಈ ಅಜ್ಞಾನ ಮೂಲಕವಾಗಿ ಏನಾಯಿತು, ಈ ಶರೀರ ಮನುಷ್ಯನಿಗೆ ತೋರ್ತು. ಹೇಗೆ ಅಂದ್ರೆ ಪಂಚ ತನ್ಮಾತ್ರೆಗಳಿಂದ. ಆದದ್ದೇನಪ್ಪ, ಇದು ಸೂಕ್ಷ್ಮ ಶರೀರದ. ಈ ಸೂಕ್ಷ್ಮ ಶರೀರವೇ ವಿಸ್ತಾರ ಆಗ್ತದೆ. ಅದಕ್ಕೆ ನೈಯಾಯಿಕರು ಅಣು ಪರಮಾಣು ಅಣು ದ್ವಿಣು ತ್ರಿಣು ಚತುರಣು ಹೀಗೆ ಹೇಳ್ಯಾರ, ವಿಕಾರ ಆಗ್ತದೆ ಹೋಗ್ತದೆ. ಹಾಗೆ ಇದು ಸ್ವ ಅಜ್ಞಾನ ಮೂಲಕವಾಗಿ ಈ ಯಾವ ಸೂಕ್ಷ್ಮ ಶರೀರವು ತನ್ಮಾತ್ರೆಯಿಂದ ವಿಸ್ತಾರವಾಗಿ ಇದು ಬೆಳೀತದೆ. ಅದಕ್ಕೇನಪ್ಪ ಅಂದ್ರೆ ಇದಕ್ಕೆ ನಾವು ಸೂಕ್ಷ್ಮ ಶರೀರ ಅಂತೇವೆ. ಈ ಇದಕ್ಕೇನಂತೀರಿ, ಜಾಗ್ರತ ಸ್ವಪ್ನ ಅಂತ ಅದಕ್ಕಂತೀರಿ ಅಂತ ಹೇಳಿದ್ರು. ಸ್ವಪ್ನೋ ಭವತಿ ಅಸ್ಯ ವಿಭಕ್ತ ಅವಸ್ಥಾ ಸ್ವಮಾತ್ರ ಶೇಷೇಣ ವಿಭಾತಿ ಯತ್ರ ಸ್ವಪ್ನೇ ತು ಬುದ್ಧಿ ಸ್ವಯಮೇವ ಜಾಗ್ರತ್ ಕಾಲೀನ ನಾನಾ ವಿಧವಾಸನಾಭಿ. ಇನ್ನು ಜಾಗ್ರತ ಸ್ವಪ್ನ ಹೇಳ್ತಾರೆ. ಸ್ವಪ್ನ ಅಂದರೆ ಏನು ಹೇಳಿದ್ರು ಅವರು, ಜಾಗ್ರತ್ ಕಾಲೀನ ನಾನಾ ವಿಧ ವಾಸನಾಭಿ. ಜಾಗ್ರತ ಕಾಲದಲ್ಲಿ ಅನುಭವಿಸಿದ ನಾನಾ, ನಾಮದಲ್ಲಿ ನಾನಾ, ರೂಪದಲ್ಲಿ ನಾನಾ, ಗಂಧದಲ್ಲಿ ನಾನಾ, ರಸಸ್ಪರ್ಶದಲ್ಲಿ ನಾನಾ, ಇವೆಲ್ಲವುಗಳು ಅನುಭವಿಸಿರ್ತಕ್ಕಂಥ ಜಾಗ್ರದಲ್ಲಿ ಇವೆಲ್ಲವುಗಳ ವಾಸನೆಯು, ಅವುಗಳನ್ನು ವಾಸನೆ ಅಂದ್ರೇನು, ಇದು ಕೆಟ್ಟದ ಇದು ಚಲೋ ಅದ ಅನ್ನೋ ತಿಳುವಳಿಕೆ, ಇದೇ ವಾಸನ. ಇದು ಹಾಡು ಭಾಳ ಚಲೋ ಅದ ಒಂದು ವಾಸನ ಆಯಿತು, ಇದು ಚಲೋ ಇದೆ ಒಂದು ವಾಸನ ಆಯಿತು. ಈ ತಿಳುವಳಿಕೆ ಏನದಲ್ಲ, ದೃಢ ತಿಳುವಳಿಕೆ, ದೃಢ ನಂಬಿಕೆ, ಇದು ವಾಸನ ಆಗ್ತದೆ. ಜಾಗೃತ ಕಾಲದಲ್ಲಿ ಅನುಭವಿಸಿದ ಶಬ್ದ ಪ್ರಸಾದಿ ಇವುಗಳದ್ದೇನಪ್ಪ ಅಂದ್ರೆ ಈ ತಿಳುವಳಿಕೆ ಏನದ ಅಂತ ಕೇಳಿದರೆ ಅದು ಏನಾಗ್ತದಂದ್ರೆ ಸ್ವಪ್ನೇತು ಬುದ್ಧಿ ಸ್ವಯಮೇವ. ಸ್ವಪ್ನದಾಗ ಆ ಬುದ್ಧಿನೇ ಸ್ವಯಂ, ಆ ಬುದ್ಧಿನೇ ಏನಾಗ್ತದಂದ್ರೆ ಏನು ಭವತಿ ಅಶ್ಯ ವಿಭಕ್ತ ಅವಸ್ಥಾ. ಆ ಬುದ್ಧಿನೇ ಭಿನ್ನ ವಿಭಕ್ತಿ ಅಂದರೆ ಏನು ಅನಂತ ಪ್ರಕಾರ ಆಗ್ತದೆ. ಆ ವಾಸನೆ ಅನಂತ ಪ್ರಕಾರ ಆಗಿ ಆ ಮನುಷ್ಯನಿಗೆ ತೋರ್ತಲ್ಲ, ಅದೇ ಸ್ವಪ್ನೋ ಭವತಿ. ಸ್ವಪ್ನ ಅಂದ್ರೇನು, ಜಾಗೃತ ಕಾಲದಲ್ಲಿ ಅನುಭವಿಸಿದ ವಸ್ತುಗಳ ನಾನಾ ಪ್ರಕಾರವಾದ ಜ್ಞಾನಗಳು ಎಲ್ಲಿ ಪ್ರಕಟ ಆಗುತ್ತವೆ ಅವು ಇಲ್ಲೇನೆ. ಅದಕ್ಕೆ ಏನಂತಾರೆ ಸ್ವಪ್ನಾವಸ್ಥೆ ಅಂತ ಕರೀತಾರಪ್ಪ. ಅದಕ್ಕೆ ಸ್ವಪ್ನ ಅಂತ ಕರಿಬೇಕು. ಇದೊಂದು ಹೇಳೇವಿಳೆ. ಕರ್ತೃಾದಿಭಾವಂ ಪ್ರತಿಪದ್ಯ ರಾಜತೆ ಯತ್ರ ಸ್ವಯಂ ಜ್ಯೋತಿರಯಂ ಪರಾತ್ಮ ಧೀಮಾತ್ರ ಕೋಪಾಧಿ ಅಶೇಷ ಸಾಕ್ಷಿ ನ ಲಿಪ್ಯತೆ ತತ್ವತಃ ಕರ್ಮಲೇಶ್ಯೈ ಯಸ್ಮಾತ್ ಅಸಂಗಸ್ತತ್ ಏವ ಕರ್ಮಭಿರ್ ನ ಲಿಪ್ಯತೆ ಕಿಂಚಿತ್ ಉಪಾಧಿನ ಕೃತ್ಯೈ. ಸಣ್ಣ ಮಾತು ಹೇಳಿದ್ರು, ಇದು ಭಾಳ ಚೆಂದಾಗಿ ನಿಜಗೊಂಡು ಬರ್ದಾರ. ನಿಜಗೊಂಡು ಭಾಳ ಸ್ಪಷ್ಟವಾಗಿ ಈ ಬರ್ದಾರ.
ಇದ್ರದ್ದೆಲ್ಲ ಇಷ್ಟು ಸಂಸ್ಕೃತದಾಗ ಅಂತ ಹಿಂಗೆ ಕನ್ನಡದಾಗ ಭಾಳ ಸರಳದ. ಅದಕ್ಕೆ ಹೇಳಿದ್ರು ಕರ್ತೃಾದಿ ಭಾವಂ, ನಾನು ನೋಡಿದೆನು, ಕೇಳಿದೆನು, ಮುಟ್ಟಿದೆನು ಅಂತಕ್ಕಂಥ ಈ ಅಭಿಮಾನದಿಂದ ಏನಾಗ್ತದೆ, ಭಾವಂ ಪ್ರತಿಪದ್ಯ ರಾಜತೆ. ಎಲ್ಲಿ ಸ್ವಪ್ನದಾಗ ಏನಾಗ್ತದೆ, ನಾನು ಮಾಡಿದೆನು, ಮಾಡುವ ಅನ್ನತಕ್ಕಂಥ ಭಾವದಿಂದ ಕೂಡಿಕೊಂಡು ಯಾವುದು ವ್ಯಕ್ತವಾಗುತ್ತದೆಯೋ, ಎಲ್ಲಿ ಎತ್ತರ ವ್ಯಕ್ತವಾಗುತ್ತದೆಯೋ ಅದೇನಾದರೆ ಸ್ವಯಂ ಜ್ಯೋತಿ ಅಯಂ ಪರಾತ್ಮ, ಅವನೇ ಪರಮಾತ್ಮ ಅದನ್ನು ಸ್ವಯಂ ಜ್ಯೋತಿ ಅದನ್ನು. ಅದು ಸ್ವಪ್ನದೊಳಗೆ ಪ್ರಕಟ ಆಗ್ತದೆ. ಆತ್ಮ ಸ್ವಯಂ ಜ್ಯೋತಿ. ಅತ್ರ ಅಯಂ ಪುರುಷ ಸ್ವಯಂ ಜ್ಯೋತಿ, ಅತ್ರ ಸ್ವಪ್ನೇ ಸ್ವಪ್ನಾವಸ್ಥಾಯಾಂ ಪರಂಜ್ಯೋತಿ ಅದು ಪರಮಾತ್ಮ. ನಿಜಗಳು ಭಾಳ ಸ್ಪಷ್ಟವಾದ ಜ್ಞಾನ ಪ್ರತಿಪಸ್ತಲ್ಲ. ಅದಕ್ಕೆ ಅಂತಾರೆ ಅವರು ಅಲ್ಲಿ ಆತ್ಮ ಏನಪ್ಪ, ಪರಾತ್ಮ, ಪರಮ ಆತ್ಮ, ಶ್ರೇಷ್ಠ ಆತ್ಮ, ಪ್ರತ್ಯೇಗಾತ್ಮ ಏನಪ್ಪ, ಸ್ವಯಂ ಜ್ಯೋತಿ ಅಯಂ. ಮತ್ತೇನು ಧೀಮಾತ್ರಕೋಪಾಧಿ ಅಶೇಷ ಸಾಕ್ಷಿ. ಧೀಮಾತ್ರ ಉಪಾಧಿ ಏನದ ಅವನಿಗೆ, ಧೀಮ ಬುದ್ಧಿ ಅದ ಅಷ್ಟೇ ಅವನಿಗೆ ಉಪಾಧಿ. ಅಲ್ಲಿ ಆ ಬುದ್ಧಿ ಮಾತ್ರ ಏನಪ್ಪ ಸಾಕ್ಷಿಯಾಗಿ ಏನದ ಎಲ್ಲಕ್ಕೂ ಬುದ್ಧಿ ಉಪಾಧಿಯಾಗಿರ್ತಕ್ಕಂಥ ಆ ಸ್ವಯಂ ಜ್ಯೋತಿ ಅದರ ಆತ್ಮ ಅವನೇ ಅಶೇಷ ಸಾಕ್ಷಿ. ಅಶೇಷ ಅಂದರೆ ಬಿಲ್ಕುಲ್ ಎಲ್ಲವನ್ನು ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ ಆತ್ಮ. ಮತ್ತು ಹೆಂಗಂದ್ರೆ ನ ಲಿಪ್ಯತೆ, ತತ್ಕೃತ ಕರ್ಮಲೇಶೈ, ತತ್ಕೃತ ಕರ್ಮಲೇಶೈ, ಅಂತಃಕರಣದಿಂದ ಮಾಡುವ ಕರ್ಮಗಳಿಂದ ಅವ ಏನು ಸಂಬಂಧ ಆಗ. ಬುದ್ಧಿ ಅಂತಃಕರಣ ಏನು ಮಾಡ್ತಾವ ಆ ಕರ್ಮಕ್ಕೆ ಕಿಂಚಿತ್ತೂ ಅವ ಸಂಬಂಧ ಇಲ್ಲ. ಮತ್ತು ಏನದನ ಯಸ್ಮಾತ್ ಅಸಂಗ, ಅವ ಯಾಕದನ ಏನು ಮಾಡಂಗಿಲ್ಲ, ಅಸಂಗದನ ಅವ, ಅಸಂಗದನ ಮಾಡಂಗಿಲ್ಲ ಯಸ್ಮಾತ್ ಅಸಂಗ ಅತಏವ ಕರ್ಮಭೀನ ಲಿಪ್ಯತೆ. ಅಸಂಗನಾಗಿರುವುದರಿಂದಲೇ ಅವ ಯಾವ ಕರ್ಮಕ್ಕೂ ಸಂಬಂಧ ಆಗುವುದಿಲ್ಲ. ಕಿಂಚಿದ್ ಉಪಾಧಿನ ಕೃತ್ಯ, ಯಾವ ಉಪಾಧಿಯಿಂದನೂ ಹಂಗೆ ಭಾಸ ಆಗ್ತದೆ ನಿಮಗೆ, ಪರಂತು ಅವ ಏನು ಸಂಬಂಧ ಇಲ್ಲ. ಸೂರ್ಯ ಯಾವ ವಸ್ತುಗಳಿಗೂ ಆದರೂ ಕೂಡ ಅವನ ಸನ್ನಿಧಾನದಲ್ಲಿ ಮೇಣವುದು, ಕರಗುವುದು, ಕೆಸರು ಗಟ್ಟಿಯಾಗೋದು ನಿಜಗೊಂಡು ಬರ್ದಾರಲ್ಲ, ಹಂಗೆ ಆತ್ಮನ ಸನ್ನಿಧಿಯಲ್ಲಿ ಆಗ್ತವೇನೋ ಅವನಿಗೇನು ಸಂಬಂಧ ಹಾಗೆ ಇಲ್ಲ. ಹಾಗೆ ಆತ್ಮನು ಯಾವ ಈ ಅಂತಃಕರಣದ ಬುದ್ಧಿಯ ಉಪಾಧಿಗಳಿಗೇನಪ್ಪ ಅಂದ್ರೆ ಅವ ಯಾವುದೂ ಕೂಡ ಸಂಬಂಧ ಇಲ್ಲ, ಅವ ಇಲ್ಲ. ಮತ್ತೆ ಹಂಗಿಲ್ಲ ಅಂತಂದ್ರೆ ಇನ್ನು ಮುಂದಿನ ಬುದ್ಧಿ ಬಗ್ಗೆ ಮುಂದಿನ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರೆ. ಅದನ್ನು